ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿತು. ಫೆಬ್ರವರಿ 28ನೇ ತಾರೀಕಿಗೆ ಈ ಯುದ್ಧ ಶುರುವಾಗಿ ಏಪ್ರಿಲ್ 7ರ ತನಕ ಕದನ ವಿರಾಮ ಘೋಷಣೆ ಆಗುವ ತನಕವೂ ಕೂಡ ಈ ಸಂಘರ್ಷ ಮುಂದುವರಿತಾ ಹೋಯಿತು. ಇದರ ಪರಿಣಾಮ ಜಗತ್ತಿನ ವಿವಿಧ ದೇಶಗಳು ಪೆಟ್ರೋಲ್ ಮತ್ತು LPG ವಿಚಾರದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದನ್ನು ನಾವು ನೋಡಿದ್ದೀವಿ. ಭಾರತದಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗೆ ವ್ಯಾಪಕವಾದಂಥ ಹೊಡೆತ ಬಿದ್ದು ಹೋಟೆಲ್ಗಳು ಬಂದಾಗಿದ್ದನ್ನು ಕೂಡ ನೋಡಿದ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರ ಕಳೆದ ಒಂದು ವಾರದ ಹಿಂದೆ ಕಮರ್ಷಿಯಲ್ ಸಿಲಿಂಡರ್ ದರವನ್ನು ಏಕಾಏಕಿಯಾಗಿ 993 ರೂಪಾಯಿ ಏರಿಕೆ ಮಾಡಿತ್ತು. CNG ದರವೂ ಕೂಡ ಏರಿಕೆ ಆಗಿತ್ತು. ಅದಾದ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ದರವೂ ಕೂಡ ತಲಾ 3 ರೂಪಾಯಿ ಏರಿಕೆ ಆಗಿತ್ತು. ಅದಕ್ಕೆ ಕೇಂದ್ರ ಸರ್ಕಾರ ಸಮರ್ಥನೆ ಕೊಡೋ ಪ್ರಯತ್ನವನ್ನು ಮಾಡಿ ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮ ಇದು. ಇದನ್ನು ಸುದೀರ್ಘ ಅವಧಿಯ ಕಾಲ ನಾವು ಭರಿಸೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾವು ಹೀಗಾಗಿ ಬಳಕೆದಾರರ ಮೇಲೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಕೇಂದ್ರದ ಸಚಿವರುಗಳು ಅಧಿಕಾರಿಗಳು ಮಾತನಾಡೋ ಪ್ರಯತ್ನವನ್ನು ಮಾಡಿದ್ರು. ಇದರ ಮುಂದುವರೆದ ಭಾಗವಾಗಿ ನಮ್ಮದೇ ಪಕ್ಕದ ಪಾಕಿಸ್ತಾನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಘೋಷಣೆ ಆಗಿತ್ತು. ಯಾವಾಗ? ಈ ಯುದ್ಧ ಶುರುವಾದ ತಕ್ಷಣ ಅವರಿಗೆ ಬೇಕಾದಂಥ ಔಷಧಿಗಳ ಕೊರತೆ ಆಯಿತು. ಔಷಧಿಗಳು ಸಿಕ್ಕರೂ ಕೂಡ ವಿಪರೀತವಾದಂತಹ ದರ. ಹೀಗಾಗಿ ಅಕ್ಷರಶಃ ಪಾಕಿಸ್ತಾನ ಔಷಧದ ವಿಚಾರದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಕೊಳ್ಳುವ ಹಂತಕ್ಕೆ ಹೋಗಿತ್ತು. ಭಾರತದಲ್ಲೂ ಹಾಗೆ ಆಗುತ್ತಾ? ಭಾರತ ಔಷಧಿಗಳ ತವರು ಅಂತ ಕರೆಸಿಕೊಂಡಾಗಲೂ ಕೂಡ ಅತಿ ಹೆಚ್ಚು ರಾಸಾಯನಿಕಗಳನ್ನು ಚೀನಾ ಮತ್ತು ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಅವಲಂಬನೆ ಆಗಿದೆ. ಹಾಗಾದರೆ ಈ ಮಧ್ಯಪ್ರಾಚ್ಯಗಳ ಅವಲಂಬನೆ ಕುಂಠಿತ ಆಗೋದಕ್ಕೆ ಯಾವೆಲ್ಲ ಕ್ರಮಗಳಿದೆ? ಒಂದು ವೇಳೆ ಯುದ್ಧ ಮುಂದುವರೆದರೆ ಮತ್ತೊಮ್ಮೆ ಈ ಔಷಧಿಗಳ ದರ ಏರಿಕೆ ಆಗುತ್ತಾ? ಇದರ ಪರಿಣಾಮ ಜನಸಾಮಾನ್ಯರ ಮೇಲೆ ಬೀಳುತ್ತಾ? ಇದೇ ಇವತ್ತಿನ ವಿಶೇಷ. ಮುಂದೈತೆ ಹಬ್ಬ, ಔಷಧವು ದುಬಾರಿ. ಯುದ್ಧದ ನಂತರ ಕಚ್ಚಾ ತೈಲದ ದರ 130-140ರ ಆಸುಪಾಸಿಗೆ ಹೋಯಿತು ಡಾಲರ್ ಲೆಕ್ಕದಲ್ಲಿ. ಅದಾದ ನಂತರ ಕದನ ವಿರಾಮ ಘೋಷಣೆ ಆದ ಮೇಲೆ ಸ್ವಲ್ಪ ಕಡಿಮೆ ಆಯಿತು. ಆದರೂ ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಹಡಗುಗಳು ಸಿಕ್ಕಾಕೊಂಡಿವೆ. ಇವೆಲ್ಲ ಕಾರಣಕ್ಕಾಗಿ ತೈಲ ಆಮದು ಏನಿತ್ತು ಅದು ಕೂಡ ವ್ಯಾಪಕವಾಗಿ ಹೊಡೆತ ಬೀಳೋಕೆ ಶುರುವಾಯಿತು. ಹೀಗಾಗಿ ಪೆಟ್ರೋಲ್ ಡೀಸೆಲ್ ಬಳಿಕ ಇದೀಗ ಔಷಧದ ಸರದಿ. ಕಚ್ಚಾ ತೈಲ LPG ಕೊರತೆಯ ಎಫೆಕ್ಟ್. ಔಷಧಕ್ಕೂ ಮತ್ತು ತೈಲಕ್ಕೂ ಒಂದು ಸಂಬಂಧ ಇದೆ. ಆ ಪೂರೈಕೆಯಲ್ಲಿ ವ್ಯತ್ಯಯಾದರೆ ದೊಡ್ಡ ಮಟ್ಟದ ಹೊಡೆತ ನಮಗೆ ಬೀಳುತ್ತೆ. ಅದು ಆಗುತ್ತಾ? BP, ಶುಗರ್, ದಿನಬಳಕೆಯ ಔಷಧಿಯ ಬೆಲೆ ಏರಿಕೆ ಆಗುತ್ತಂತೆ. ಸರಾಸರಿ 15-20% ಔಷಧದ ದರ ಹೆಚ್ಚಳ ಆಗಬಹುದು ಅಂತ. ಈ ಯುದ್ಧದ ಸನ್ನಿವೇಶ, ಈ ಯುದ್ಧದ ಸಂದಿಗ್ಧತೆ ಮತ್ತೆ ಒನ್ಸ್ ಅಗೇನ್ ಮುಂದುವರಿಯೋದಾದರೆ ಈ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾದಂತಹ ಸಂದಿಗ್ಧ ಸ್ಥಿತಿಯಲ್ಲಿದ್ದೀವಿ. ವಿವಿಧ 600ಕ್ಕೂ ಹೆಚ್ಚು ಔಷಧಗಳ ಬೆಲೆ ಹೆಚ್ಚಳ. ಕಾಸ್ಮೆಟಿಕ್, ಬೇಬಿ ಉತ್ಪನ್ನಗಳ ಬೆಲೆಯೂ ಕೂಡ ಗಗನಕ್ಕೆ ಇರುತ್ತೆ. ನೋಡಿ ಸಂಬಂಧ ಹೇಗಿದೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕಾದ ನಡುವೆ ಯುದ್ಧ. ಅದರ ಪರಿಣಾಮ ಹಾರ್ಮುಜ್ನಲ್ಲಿ ಹಡಗುಗಳ ಓಡಾಟಕ್ಕೆ ನಿರ್ಬಂಧಗಳು. ಅದಾದ ನಂತರ ಆಗಿರುವಂತಹ ಬೆಳವಣಿಗೆ, ಹಡಗುಗಳ ನಿರ್ಬಂಧದಿಂದ ಭಾರತಕ್ಕೆ ಯಾವ ಪರಿಪ್ರಮಾಣದಲ್ಲಿ ತೈಲ ಬರಬೇಕಾಗಿತ್ತು ಆ ತೈಲ ಬರೋದು ಕೂಡ ಕಡಿಮೆ ಆಗಿ ಹೋಗ್ತು. ಹೀಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಯಿತು. ಭಾರತವನ್ನು ವಿಶ್ವದ ಔಷಧಾಲಯ ಅಂತ ಕರೀತಾರೆ. ವಿಶ್ವದ ಔಷಧಾಲಯ ಅಂತ ಭಾರತವನ್ನು ಕರೀತಾರೆ. ಯಾವ ಕಾರಣಕ್ಕಾಗಿ? ಎಲ್ಲ ಔಷಧಿಗಳು ಕೂಡ ಭಾರತದಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ. ಆದರೆ ಭಾರತ ತಾನು ಉತ್ಪಾದನೆ ಮಾಡುವಂತಹ ಔಷಧಿಗಳ ಪಟ್ಟಿಯಲ್ಲಿ ಕಚ್ಚಾ ವಸ್ತುಗಳ ಬೇಡಿಕೆಗಾಗಿ ಚೀನಾ ಮತ್ತು ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಅವಲಂಬನೆಯಾಗಿದೆ. 70% ಅವಲಂಬನೆ ನಮ್ಮದಿದೆ. ಹೀಗಾಗಿ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಸಂಘರ್ಷ ಮುಂದುವರಿತಾ ಇದೆ.
ಇರಾನ್ನ ಬೇಡಿಕೆಗಳನ್ನು ಡೊನಾಲ್ಡ್ ಟ್ರಂಪ್ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯುದ್ಧ ಮುಂದುವರಿಯುವಂಥ ಸಾಧ್ಯತೆಗಳಿದೆ. ಮತ್ತೊಂದು ಕಡೆ ಇದೇ ಇರಾನ್, UAE, ಸೌದಿ ಅರೇಬಿಯಾ, ಬಹರೇನ್, ಕತಾರ್ ಈ ಎಲ್ಲ ದೇಶಗಳು ಅಮೆರಿಕಾದ ಪರವಾಗಿ ಇರೋ ಕಾರಣಕ್ಕಾಗಿ ಹಾರ್ಮುಜ್ನಲ್ಲಿ ಈ ಹಡಗುಗಳು ಹೋಗಬಾರದು ಅಂತ, ಈ ಹಡಗುಗಳ ಚಲಾವಣೆಗೆ ಅವಕಾಶಗಳು ಸಿಗ್ತಾ ಇಲ್ಲ. ಹೀಗಾಗಿ ಪರಿಣಾಮ ಏನಾಗ್ತಾ ಇದೆ, ಇವತ್ತು ಔಷಧದ ಬೆಲೆಯೂ ಕೂಡ ಗಗನಕ್ಕೆ ಇರುವಂಥ ಸಾಧ್ಯತೆ ಇದೆ. ಹಾಗಾದರೆ ಏನು ಮಾಡಬಹುದು? ತಜ್ಞರು ಹೇಳುವ ಪ್ರಕಾರ ಮುಂದಿನ 3-4 ತಿಂಗಳಿಗೆ ಆಗುವಂಥ ಔಷಧಗಳ ಸ್ಟಾಕ್ ಇದೆ. ಒಂದು ವೇಳೆ ಅದರಲ್ಲಿ ಕೊರತೆ ಆಗ್ತಾ ಹೋಗೋದಾದರೆ ಮುಂದೆ ಈ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕು ಎನ್ನುವಂತಹ ಸಂದಿಗ್ಧ ಸ್ಥಿತಿಯನ್ನು ಅವರು ಕೊಡ್ತಾ ಇದ್ದಾರೆ. ಒನ್ಸ್ ಅಗೇನ್ ಕರೋನಾ ಕಾಲಕ್ಕೆ ನೀವು ಹೋಗಿ, ಕರೋನಾ ಮಹಾಮಾರಿ ವ್ಯಾಪಕವಾಗಿ ಹರಡಿದಾಗ ಕರೋನಾವನ್ನು ತಡೆಯೋದಕ್ಕೆ ಲಸಿಕೆ ಇಲ್ಲ ಅನ್ನುವ ಕಾರಣಕ್ಕಾಗಿ ಲಸಿಕೆ ತಯಾರಿಕೆಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು. ಔಷಧಗಳ ಕೊರತೆ ಇತ್ತು, N95 ಮಾಸ್ಕ್ಗಳು ಸಿಗ್ತಾ ಇರಲಿಲ್ಲ, PPE ಕಿಟ್ಗಳ ಉತ್ಪಾದನೆ ಇರಲಿಲ್ಲ, ಯಾವ ಪರಿಪ್ರಮಾಣದಲ್ಲಿ ಸಮಸ್ಯೆ ಆಗಿತ್ತು. ಹೀಗಾಗಿ ಲಾಕ್ಡೌನ್ ಎನ್ನುವಂತಹ ಪರಿಕಲ್ಪನೆ ಅವತ್ತು ಬಂದಿತ್ತು. ನಾವು N95 ಬೇರೆ ದೇಶದಿಂದ ತರ್ತಿದ್ವಿ, PPE ಕಿಟ್ಗಳು ಬೇರೆ ದೇಶಗಳಿಂದ ಬರಬೇಕಾಗಿತ್ತು, ಅದಕ್ಕೆ ಬೇಕಾದಂತಹ ಲಸಿಕೆ ವೈದ್ಯಕೀಯ ವ್ಯವಸ್ಥೆಗಳಾಗಬೇಕಾಗಿತ್ತಲ್ಲ. ಭಾರತ 2 ವ್ಯಾಕ್ಸಿನ್ಗಳನ್ನು ಕಂಡುಹಿಡಿತು, ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್. ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡನ್ನು ಕೊರೋನಾ ಕಾರಣಕ್ಕಾಗಿ ಉತ್ಪಾದನೆ ಮಾಡೋ ಪ್ರಯತ್ನ ಮಾಡಿತು. ಆದರೆ ಏನಾಯಿತು ಬೆಳವಣಿಗೆ? ಕೆಲವೊಂದಿಷ್ಟು ದಿನಗಳ ಕಾಲ ಸಂದಿಗ್ಧತೆಯನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ. ಇದು ಒಂದು ಯುದ್ಧದ ವಿಚಾರ. ಈ ಯುದ್ಧದ ಸಮಯದಲ್ಲಿ ಮತ್ತಷ್ಟು ಸಮಸ್ಯೆಗಳು ಬಿಗಡಾಯಿಸಬಹುದು ಅಂತ ಕಳೆದ 1 ತಿಂಗಳ ಹಿಂದೆ ಒಂದು ವರದಿ ಬಂದಿತ್ತು. ಕರ್ನಾಟಕದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಜಿಲ್ಲಾ ಆಸ್ಪತ್ರೆಗಳು, ತಾಲೂಕಾ ಆಸ್ಪತ್ರೆಗಳಲ್ಲಿ ಸರ್ಕಾರ ಮಂಜೂರು ಮಾಡಿರುವಂಥ 700 ಚಿಲ್ಲರೆ ಔಷಧಿಗಳ ಪೈಕಿ 50% ಔಷಧಿಗಳು ಇಲ್ಲ ಅನ್ನುವಂತಹ ವರದಿಗಳೆಲ್ಲ ಹೊರಗಡೆ ಬಂದಿತ್ತು. ಗ್ರಾಮೀಣ ಪ್ರದೇಶದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, PHC ಅಂತ ನಾವೇನು ಕರಿತೀವಿ, ಅಲ್ಲಿ ಔಷಧಿಗಳ ಕೊರತೆ, ತಾಲೂಕಾ ಆಸ್ಪತ್ರೆಗಳಲ್ಲಿ ಔಷಧಗಳ ಕೊರತೆ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಔಷಧಗಳ ಕೊರತೆ. ಅದರ ಪರಿಣಾಮ ರೋಗಿಗಳಿಗೆ ಹೋಗ್ತಾ ಇತ್ತು. ಅದರಲ್ಲೂ ವಿಶೇಷವಾಗಿ BP, ಶುಗರ್, ಅದಾದ ನಂತರ ಹೃದಯ ಸಂಬಂಧಿ ಈ ದೀರ್ಘಾವಧಿಯ ಕಾಯಿಲೆಗಳು ಅಂತ ನಾವೇನು ಕರಿತೀವಿ, ಈ ದೀರ್ಘಾವಧಿಯ ಕಾಯಿಲೆಗಳಿಗೆ ದೊಡ್ಡ ಪರಿಪ್ರಮಾಣದ ಪರಿಣಾಮ ಬೀರುವಂತಹ ಲಕ್ಷಣಗಳು ಕಂಡು ಬರ್ತಾ ಇತ್ತು. ಅದಕ್ಕೆ ಸರ್ಕಾರ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ, ಔಷಧಗಳನ್ನು ಕೊಡ್ತೀವಿ, ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ರು. ಅದು ಸರಿಯಾಗುವಂತಹ ಒಂದು ಹಂತದಲ್ಲಿ ಮತ್ತೊಂದು ಬರೆ ಬೀಳ್ತಾ ಇದೆ. ಎಮರ್ಜೆನ್ಸಿ. ಯಾವ ವಿಚಾರಕ್ಕೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅವಾಗಲೇ ಹೇಳ್ತಾ ಇದ್ದೆ, ಪಕ್ಕದ ಪಾಕಿಸ್ತಾನದಲ್ಲಿ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ಗಳು ಕೂಡ ಸಿಗ್ತಾ ಇರಲಿಲ್ಲ. ಯಾಕಂದರೆ ಅತಿ ಹೆಚ್ಚು, ನಮಗಿಂತಲೂ ಕೂಡ ಅತಿ ಹೆಚ್ಚು ಡಿಪೆಂಡೆನ್ಸಿ ಇರೋದು ಪಾಕಿಸ್ತಾನ. ಸ್ವತಃ ಅಲ್ಲಿ ಅಧ್ಯಕ್ಷರು ಇದ್ರ ಬಗ್ಗೆ ಮಾತನಾಡಿದ್ರು, ಇಂಥದ್ದೊಂದು ಸಮಸ್ಯೆ, ಇಂಥದ್ದೊಂದು ಬಿಕ್ಕಟ್ಟು ನಮ್ಮ ದೇಶಕ್ಕೆ ಬಂದಿದೆ ಅಂತ. ಇದು ಪಾಕಿಸ್ತಾನದ ಪರಿಸ್ಥಿತಿ. ಆದರೆ ಈ ಯುದ್ಧ ಒನ್ಸ್ ಅಗೇನ್ ಮುಂದುವರಿಯುವಂಥ ಹಂತಕ್ಕೇನಾದರೂ ಹೋದರೆ ಅದು ಭಾರತದ ಮೇಲೂ ಕೂಡ ಕರಿನೇರಳು ಬೀಳಬಹುದು ಎನ್ನುವಂಥ ಆಲೋಚನೆಗಳು. ಯುದ್ಧದ ಪರಿಣಾಮದಿಂದ ಭಾರತದ ಔಷಧದ ಮಾರುಕಟ್ಟೆಗೆ ಹೊಡೆತ ಬೀಳಬಹುದಾ? ಯುದ್ಧಕ್ಕೂ ಔಷಧಕ್ಕೂ ಏನು ಸಂಬಂಧ? ತೈಲಕ್ಕೂ ಮತ್ತು ಔಷಧಕ್ಕೂ ಏನು ಸಂಬಂಧ? ಏನಾಗಬಹುದು? ಸರ್ಕಾರ ಏನು ಮಾಡಬಹುದು? ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಹಿರಿಯ ವೈದ್ಯರಾಗಿರುವಂಥ ಡಾಕ್ಟರ್ ಅಂಜನಪ್ಪನವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಮಸ್ಕಾರ. ಮತ್ತೊಂದು ಕಡೆ ಹಿರಿಯ ಆರೋಗ್ಯಾಧಿಕಾರಿಗಳಾಗಿರುವಂಥ ಡಾಕ್ಟರ್ ವೆಂಕಟೇಶ್ವರ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಜನಪ್ಪ ಸರ್, ಯುದ್ಧಕ್ಕೂ ಔಷಧಕ್ಕೂ ಏನು ಸಂಬಂಧ? ಅನ್ಫಾರ್ಚುನೇಟ್ಲಿ ನೋಡಿ, ಅಲ್ಟಿಮೇಟ್ಲಿ ರಿಲೇಷನ್ ಇರೋದು ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸ್ ಸರ್. ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸು ಜಾಸ್ತಿ ಆದಾಗೆ ತರಕಾರಿಯಿಂದ ಹಿಡಿದು ಪ್ರತಿಯೊಂದರ ಪ್ರೈಸ್ ಜಾಸ್ತಿ ಆಗೋದು ಅದೊಂದರಿಂದನೇ. ಸೊ ಇವತ್ತು ಯುದ್ಧದಿಂದ ನ್ಯಾಚುರಲಿ ಎಲ್ಲ ಆಯಿಲ್ ಕ್ರೈಸಿಸ್ ಬಂದು ಹಿಂಗಾಗಿದೆ. ಬಟ್ ಏನೇ ಮಾತಾಡಿದ್ರು ಕೂಡ ಯಾವುದೇ ಪ್ರೈಸ್ ಜಾಸ್ತಿ ಆಗಲಿ, ಅನ್ಫಾರ್ಚುನೇಟ್ಲಿ ಜನಸಾಮಾನ್ಯರು ಉಪಯೋಗಿಸುವಂಥ, ನೀವು ಅವಲೇ ತಿಳಿಸ್ತಾ ಇದ್ದೀರಿ, 10 ಡ್ರಗ್ಸು, ಆಂಟಿ ಡಯಾಬಿಟಿಕ್ಕು, ಆಂಟಿ ಹೈಪರ್ಟೆನ್ಸಿವ್, ಪ್ಯಾರಾಸಿಟಮಾಲ್, ಈ ಡ್ರಗ್ಸ್ನ ದಯವಿಟ್ಟು ನೋಡಿ. ಡ್ರಗ್ ಪ್ರೈಸ್ನ ಮೇಂಟೈನ್ NPPC ಅಂತ ಇದೆ,
ನ್ಯಾಷನಲ್ ಇದು ಫಾರ್ಮಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ. ಸರ್, ಈ ಅಧಿಕಾರಿಗಳಿಗೆ ರೂಲ್ಸ್ ಏನೇ ಇರಲಿ ಸರ್, ಒಂದು ಹ್ಯೂಮನ್ ಟಚ್, ಒಂದು ಕಾಮನ್ ಸೆನ್ಸ್ ಇದ್ದರೆ ಎಲ್ಲೋ ಒಂದು ಕಡೆ ಇಂಥ ಡ್ರಗ್ಸ್ನ ಎಕ್ಸ್ಕ್ಲೂಡ್ ಮಾಡ್ಬೋದು. ಎಲ್ಲೋ ಒಂದು ಕಡೆ ಇವರಿಗೆ ಆ ಮನಸ್ಥಿತಿ ಇಲ್ಲ ಸರ್. ಎಲ್ಲೋ ನ್ಯಾಯಬೆಲೆ ಅಂಗಡಿಗಳು ಇದ್ದಂಗೆ ನಮ್ಮಲ್ಲಿ ಎಂಥ ವಂಡರ್ಫುಲ್ ಜನ ಔಷಧಿ ಕೇಂದ್ರಗಳನ್ನ ಶುರು ಮಾಡಿದ್ರು, ವಿಕ್ಟೋರಿಯಾ ಆಸ್ಪತ್ರೆ ಒಳಗಿತ್ತು. ಅದನ್ನು ಮುಚ್ಚುತ್ತಾರೆ ಅಂದರೆ ಇವತ್ತು ದಯವಿಟ್ಟು ಜನಗಳ ಆರೋಗ್ಯದ ಮೇಲೆ ಇವ್ರಿಗೆ ಎಷ್ಟು ಕಾಳಜಿ ಇರ್ಬೋದು ಅಂತ. ಸರ್, ಭೂತಾನ್ಗೆ ಹೋಗಿದ್ದೆ, ಎಷ್ಟು ಖುಷಿ ಆಗುತ್ತೆ ಅಂದರೆ ಹೆಲ್ತ್ ಈಸ್ ಫ್ರೀ, ಎಜುಕೇಷನ್ ಈಸ್ ಫ್ರೀ. ಸಣ್ಣ ಕಂಟ್ರಿ ನಮ್ಮ ಪಕ್ಕದಲ್ಲಿ, ಅಲ್ಲಿ ಒಂದು ಪೇಷಂಟಿಗೆ ಸ್ಟ್ರೋಕ್ ಆದರೆ ಏರ್ ಲಿಫ್ಟ್ ಮಾಡ್ತಾರಂತೆ ಕಲ್ಕಟ್ಟಾಗೆ ಫ್ರೀ, ಒಂದು ಪೇಷಂಟು ಪ್ಲಸ್ ಒಂದು ಅಟೆಂಡರು ಅಂತ. ಈ ಪಕ್ಕದ ಸಣ್ಣ ಕಂಟ್ರಿ ಇರೋವಾಗೆ ನಮ್ಮ ದೇಶದಲ್ಲಿ ಇದು ಬಹಳ ಅನ್ಫಾರ್ಚುನೇಟು. ನೀವು ಹೇಳ್ದಂಗೆ ಯುದ್ಧದ ದುಷ್ಪರಿಣಾಮ ಎಲ್ಲದ್ರ ಮೇಲೂ ಆಗಿದೆ, ಯಾವುದ್ರ ಮೇಲೆ ಏನನ್ನ ಹಾಕ್ಕೊಳ್ಳಿ, ಆದರೆ ಔಷಧಿಗಳ ಮೇಲೆ ಆಗಿರೋದಂತೂ ವೈದ್ಯರ ನಾವಿಲ್ಲಿದ್ದೀವಿ, ನಿಜವಾಗ್ಲೂ ಇದು ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯವಿಲ್ಲ ಸರ್. ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್. ಸೊ ಅಂಡ್ ಇವೆಲ್ಲ ಪೀನಟ್ಸ್ ಸರ್ಕಾರಕ್ಕೆ, ಬಡಬಡಗರಿಗೆ ಪ್ರತಿಯೊಂದು ಸರ್ ಡಯಾಬಿಟಿಸ್ ಡ್ರಗ್ಸ್ನ ಅವ್ರು ತಗೊಳ್ಳೇಬೇಕು ಜೀವನ ಪರ್ಯಂತ. BP ಡ್ರಗ್ಸ್ ತಗೊಳ್ಳೇಬೇಕು, ಬಿಟ್ಟರೆ ಆರೋಗ್ಯ ಹಾಳಾಗುತ್ತೆ. ಸೊ ಮನುಷ್ಯನ ಆರೋಗ್ಯ ಅಷ್ಟು ಇಂಪಾರ್ಟೆಂಟ್ ಇರೋವಾಗೆ ದಯವಿಟ್ಟು ಇವತ್ತಿನ ಪರಿಸ್ಥಿತಿಯಲ್ಲಿ ಯುದ್ಧ ಇನ್ನೂ ಜಾಸ್ತಿ ಆಗೋದ್ರಲ್ಲಿದೆ. ಪೆಟ್ರೋಲು ಡೀಸೆಲ್ ಇನ್ನೂ ಆಗ್ಬೋದು, ಗೊತ್ತಿಲ್ಲ. ಹಂಗೆ ನೀವು 15% ಏಕ್ದಮ್ ನೀವು ಜನೌಷಧಿ ಮೇಲೆ ಹಾಕ್ಬಿಟ್ಟ ಅಂದರೆ MRP ಮೇಲೆ ಹೋದರೆ ರಿಯಲಿ ವೆರಿ ಅನ್ಫಾರ್ಚುನೇಟ್ ಅಂತ ನನಗೆ ಅನ್ಸುತ್ತೆ. ಬಟ್ ಯುದ್ಧದ ಈ ಎಫೆಕ್ಟಿಗೂ ಒಂದು ಕಡೆ ತೈಲ ದರ ಏರಿಕೆ ಆಗ್ತಾ ಇದೆ, ಇವೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಈ ತೈಲಕ್ಕೂ ಔಷಧಿಗೆ ಏನಾದರೂ ಸಂಬಂಧ ಇದೆಯಾ ಸರ್? ಈ ತೈಲ ಬೆಲೆ ಏರಿಕೆ ಆಯಿತು, ಕಚ್ಚಾ ವಸ್ತುಗಳ ದರ ಏರಿಕೆ ಆಯಿತು, ತರಕಾರಿ ರೇಟ್ ಜಾಸ್ತಿ ಇದೆ, ಎಲ್ಲವೂ ಕೂಡ ಒಪ್ಕೊಳ್ಳುವಂಥದ್ದು. ಈ ಉತ್ಪಾದನೆ ವಿಚಾರದಲ್ಲಿ ಏನಾದರೂ ಸಂಬಂಧ ಇದೆಯಾ ಇದಕ್ಕೆ? ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಏನಾಗುತ್ತೋ ಆಸ್ ಎ ಡಾಕ್ಟರ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬೇರೆ ಫ್ರೆಂಡ್ಸ್ ಏನಾದರೂ ಹೇಳ್ತಾರೆ. ಟ್ರಾನ್ಸ್ಪೋರ್ಟ್ ಮೇಲೆ ಡೆಫಿನೆಟ್ಲಿ ಆಗುತ್ತೆ. ಸೊ ಹಂಗಾಗಿ ದ ಡೈರೆಕ್ಟ್ ಎಫೆಕ್ಟು ಅದರಲ್ಲಿ ಕಚ್ಚಾ ವಸ್ತುಗಳ ಮೇಲೆ ಏನಾದರೂ ಆಗುತ್ತಾ ಅದು ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಏನೇ ಆದರೂ ಕೂಡ ಇಂಥ ಔಷಧಿಗಳ ಮೇಲೆ ನೀವು ಬೇರೆ ಎಲ್ಲಾದರೂ ಡೈವರ್ಟ್ ಮಾಡಿ, ಆದರೆ ಡೆಫಿನೆಟ್ಲಿ ಜನಸಾಮಾನ್ಯರು ಉಪಯೋಗಿಸುವಂಥ ಈ ಔಷಧಿಗಳ ಮೇಲೆ ಪರಿಣಾಮ ಆದರೂ ಕೂಡ ಅದನ್ನು ಡೆಫಿನೆಟ್ಲಿ ಬೇರೆ ಕಡೆ ಡೈವರ್ಟ್ ಮಾಡಿ ಈ ಔಷಧಿಗಳನ್ನ ಹಂಗೆ ಸಿಗಂಗೆ ಮಾಡಿದರೆ ಜನಸಾಮಾನ್ಯರು ನಿಜವಾಗ್ಲೂ ವಿಲ್ ಬಿ ಗ್ರೇಟ್ಫುಲ್ ಟು ದ ಗವರ್ಮೆಂಟ್. ನನಗೆ ಆಶ್ಚರ್ಯಕರ ಆಗುವಂತಹ ವಿಚಾರ ಅಂತ ಹೇಳಿದ್ರೆ ಸರ್, ನೀವು ಅವಾಗಲೇ ಹೇಳ್ತಾ ಇದ್ರಿ ತೈಲ ಏರಿಕೆ ಆಯಿತು, ಇತ್ಯಾದಿ ಆಗಿದೆ, ಅದರ ಪರಿಣಾಮ ಹೀಗಾಗ್ತಾ ಇದೆ ಅಂತ. ನಾವು ಬೇರೆ ಈಗ ಉತ್ಪನ್ನಗಳನ್ನು ಕಡಿಮೆ ಬಳಕೆ ಮಾಡಬಹುದು. ಈಗ ನರೇಂದ್ರ ಮೋದಿ ಅವರು ಹೇಳಿದ್ರು ವಿದೇಶಕ್ಕೆ ಹೋಗಬೇಡಿ ಅಂತ, ಬಿಡಬಹುದು. ಫಸ್ಟ್ ಕ್ಲಾಸ್ ಸಾರ್ವಜನಿಕ ಸೇವೆಗಳನ್ನು ಬಳಕೆ ಮಾಡಿ ಅಂತ ಬಳಕೆ ಮಾಡಬಹುದು, ಒಪ್ಕೊಳ್ಬಹುದು. ತೈಲ ಬಳಕೆ ಕಡಿಮೆ ಮಾಡಿ ಅಂತ ಹೇಳಿದ್ರು, ಮಾಡಬಹುದು. ಆದರೆ ನೀವು ಔಷಧದ ವಿಚಾರದಲ್ಲಿ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಇಟ್ಸ್ ನೆಸೆಸಿಟಿ ಸರ್. ಇದು ಸರ್ ಲ್ಯಾಕ್ ಆಫ್ ಕಾಮನ್ ಸೆನ್ಸ್ ಸರ್. ಏನು ಡೆಫಿನೆಟ್ಲಿ ಔಷಧಿಗಳನ್ನ ಕಡಿಮೆ ಮಾಡೋಕ್ಕಾಗುತ್ತಾ ಸರ್? ಸಾಧ್ಯವೇ ಇಲ್ಲ. ಕರೆಕ್ಟ್. ಒಬ್ಬ ಸಕ್ಕರೆ ಕಾಯಿಲೆಯವನಿಗೆ ಅರ್ಧ ಡೋಸ್ ತಗೋ ಅಂದರೆ ಅವ್ನ ಬ್ಲಡ್ ಶುಗರು 120ರಿಂದ 220ಕ್ಕೆ ಹೋಗುತ್ತೆ. ದಯವಿಟ್ಟು ಜನಸಾಮಾನ್ಯರಿಗೆ, ಅಧಿಕಾರಿಗಳಿಗೆ ಇಷ್ಟು ಕಾಮನ್ ಸೆನ್ಸ್ ಇದ್ರೆ, ನಿಮಗಿರೋ ಅಷ್ಟು ತಿಳುವಳಿಕೆ ಒಬ್ಬ ಅಧಿಕಾರಿಗಿದ್ರೆ ಸಾಕು ಸರ್. ಈ ಏನು ರನ್ ಮಾಡ್ತಾರಲ್ಲ ಶೋ, ಈ ಶುಡ್ ಹ್ಯಾವ್ ಎ ಹ್ಯೂಮನ್ ಟಚ್. ನಾನು ಡೆಫಿನೆಟ್ಲಿ ಈ ವಿಚಾರದಲ್ಲಿ ಯಾರ ಜೊತೆಯಲ್ಲಿ ಬೇಕಾದ್ರೆ, ನಾನು ಡೈರೆಕ್ಟಾಗಿ ಬೇಕಾದ್ರೆ ಆ್ಯಸ್ ಎ ಸೀನಿಯರ್ ಡಾಕ್ಟರ್ ಐ ಆಮ್ ರೆಡಿ ಟು ಫೈಟ್ ವಿತ್ ದ ಗೌರ್ಮೆಂಟ್, ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ. ದಯವಿಟ್ಟು ಈ ವಿಚಾರದಲ್ಲಿ ದೇರ್ ಇಸ್ ನೋ ಕಾಂಪ್ರಮೈಸ್. ಸೊ ಹಂಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಸರ್, ಬರ್ತೀನಿ. ಮತ್ತೊಂದು ಕಡೆ ಹಿರಿಯ ವೈದ್ಯರಾಗಿರುವಂಥ ಡಾಕ್ಟರ್ ಗಣೇಶ್ ಪ್ರತಾಪ್ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಎಸ್, ನಾನು ಅಂಜನಪ್ಪ ಸರ್ ಕೇಳಿದ ಪ್ರಶ್ನೆ ನಿಮಗೆ ಕೇಳ್ತೀನಿ ಸರ್. ಈ ತೈಲ ಮತ್ತು ಔಷಧಕ್ಕೆ ಏನಾದರೂ ಕನೆಕ್ಟಿವಿಟಿ ಇದೆ ಸರ್, ಈ ಟ್ರಾನ್ಸ್ಪೋರ್ಟ್ ವಿಚಾರವನ್ನು ಬಿಟ್ಟು? ಹೌದು ಸರ್, ತೈಲ ಜಾಸ್ತಿ ಆದಾಗ ಡೆಫಿನೆಟ್ಲಿ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಜಾಸ್ತಿ ಆಗುತ್ತೆ. ಸೊ ಅದಾದಾಗ ಈಗ ಒಂದು ಯಾವುದೇ ಔಷಧಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತಂದ್ರೆ ಔಷಧಿ ರಾ ಮಟೀರಿಯಲ್ ಅಲ್ಲದೆ ಅದು ಪ್ಲಾಸ್ಟಿಕ್ ಫಾಯಿಲ್ ಇರ್ಬೋದು, ಅದರದ್ದು ಮತ್ತೆ ಪ್ರಿಪ್ರೇಷನ್ ಯೂನಿಟ್ ಇರ್ಬೋದು, ಅದಕ್ಕೆ ಅದರದ್ದು ಡಿಫ್ರೆಂಟ್ ಖರ್ಚುಗಳಿರ್ತವೆ. ಸೊ ಆ ಖರ್ಚುಗಳೆಲ್ಲ ಆ ಕಂಪ್ನಿಗೆ ಜಾಸ್ತಿ ಆಗುತ್ತೆ. ಸೊ ಅದು ರಾ ಮಟೀರಿಯಲ್ ಖರ್ಚಿಂದ ಅಷ್ಟೇ ಅಲ್ಲದೆ ಈಗ ಮ್ಯಾನುಫ್ಯಾಕ್ಚರಿಂಗ್, ಈಗ ಫಾರ್ ಎಕ್ಸಾಂಪಲ್ ನಾನು ಪಲ್ಮನಾಲಜಿಸ್ಟ್, ಲಂಗ್ ಸ್ಪೆಷಲಿಸ್ಟ್, ನಾವು ಇನ್ಹೇಲರ್ಸ್ ಕೊಡ್ತೀವಿ. ಇನ್ಹೇಲರ್ಸ್ ಮಾಡಬೇಕು ಅಂತಂದರೆ ಅಲ್ಲಿಗೆ CFC ಕೆಮಿಕಲ್ ಯೂಸ್ ಮಾಡ್ತಾರೆ, ಬೇರೆ ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ. ಅವು ಎಲ್ಲದು ಕಚ್ಚಾ ಈ ವಸ್ತುಗಳದ್ದು ಏನು ಅವ್ರದ್ದು ದಿನನಿತ್ಯ ಖರ್ಚಿರುತ್ತೆ ಅದು ಜಾಸ್ತಿ ಆಗ್ಬಿಡುತ್ತೆ. ಆವಾಗ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಆವಾಗ ಅದು ಮಾರ್ಕೆಟಿಗೆ ಬರೋ ಅಷ್ಟೊತ್ತಿಗೆ ಪ್ರೈಸಸ್ ಜಾಸ್ತಿ ಆಗುತ್ತೆ. ನೀವು ಹೇಳ್ದಂಗೆ ಇದು ಡೈಲಿ ಅಸ್ತಮಾಗೆ ಇನ್ನೇಲರ್ ಇಲ್ದಂಗೆ ಅವ್ನು ಇರೋಕ್ಕಾಗೋದೇ ಇಲ್ಲ. ಎಮರ್ಜೆನ್ಸಿ ಡ್ರಗ್ಸ್ ಅವೆಲ್ಲ ಅವು ತಗೊಳ್ಳಿಲ್ಲ ಅಂತಂದ್ರೆ ಅವನ ಖರ್ಚು ಇನ್ನೂ ಜಾಸ್ತಿ ಆಗುತ್ತೆ. ಅವ್ನು ಹಾಸ್ಪಿಟಲ್ ಎಮರ್ಜೆನ್ಸಿಗೆ ಹೋಗಿ ಪೇಷಂಟ್ ಅಲ್ಲಿ ಹೋಗಿ ಸಾಯ್ಬೇಕಾಗುತ್ತೆ. ಸೊ ಈ ಏನು
ಬೇರೆ ಎಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇದ್ದಾವೆ, ಆದರೆ ಮೆಡಿಸಿನ್ ಖರ್ಚು ಜಾಸ್ತಿ ಆಗೋದ್ರಿಂದ ನಮ್ಮ ಪೇಷಂಟ್ಗಳು ಅದನ್ನ ಅರ್ಧ ತಗೊಂಡೆ ಅದನ್ನು ನಾನು 2 ದಿವಸಕ್ಕೆ ಒಂದ್ಸರಿ ತಗೋತೀನಿ ಆ ಥರ ಏನಾದರೂ ಅವರು ಬಾರ್ಗೇನ್ ಮಾಡೋಕ್ಕಂದ್ರೆ ನಮ್ಮ ಹೆಲ್ತ್ರಲ್ಲಿ ಕಾಂಪ್ರಮೈಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಇದರಲ್ಲೂ ರೇಟ್ ಜಾಸ್ತಿ ಆಗಿ ಕಾಂಪ್ರಮೈಸ್ ಆಗ್ಬೋದು, ನಾವು ವೆಕೇಷನ್ಸ್ನಲ್ಲಿ ಹೋಗ್ಬೋದು, ಗೋಲ್ಡ್ ಕಡಿಮೆ ಮಾಡ್ಬೋದು, ಬೇರೆ ಏನಾದರೂ ಖರ್ಚು ಕಡಿಮೆ ಮಾಡ್ಬೋದು, ಆದರೆ ಹೆಲ್ತಲ್ಲಿ ನಾವು ಖರ್ಚು ಕಡಿಮೆ ಮಾಡೋಕ್ಕೆ ಆಗೋದಿಲ್ಲ. ಹೆಲ್ತ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಯುವರ್ ವೆಲ್ತ್. ಹೆಲ್ತಲ್ಲಿ ಕಾಂಪ್ರಮೈಸ್ ಮಾಡಿದ್ರೆ ಬೇರೆ ಇವೆಲ್ಲವೂ ನಿಮ್ಮ ಮನೆಯದಲ್ಲಿ ಎಲ್ಲ ಖರ್ಚುಗಳು ಒಂದೇ ಸತಿ ಜಾಸ್ತಿ ಆಗಿ ಸ್ಟಾರ್ಟ್ ಆಗ್ತವೆ. ನೀವು ಅವಾಗಲೇ ಉಲ್ಲೇಖ ಮಾಡ್ತಾ ಇದ್ದೀರಿ ಸರ್, ಈ ಮಾತ್ರೆಗಳನ್ನೇ ಪ್ಯಾಕ್ ಮಾಡುವಂತಹ ಪ್ಲಾಸ್ಟಿಕ್ ಆಗಿರ್ಬೋದು, ಸ್ಟ್ರಿಪ್ಸ್ ಆಗಿರ್ಬೋದು, ಸಿರಪ್ ಬಾಟ್ಲಿಗಳಾಗಿರ್ಬೋದು, ಈ ಸಿರಿಂಜ್ಗಳಾಗಿರ್ಬೋದು, IV ಬ್ಯಾಗ್ಗಳು, ಇದರ ದರವೂ ಕೂಡ ಏರಿಕೆ ಆಗುತ್ತೆ ಅಂತ. ಇದು ಜನಸಾಮಾನ್ಯರಿಗೆ ಹೊಡೆತವನ್ನು ಕೊಡುತ್ತಲ್ವಾ? 100% ಸರ್. ಮಿಡಲ್ ಮತ್ತು ಲೋ ಇನ್ಕಮ್ ಏನು ನಮ್ಮ ಜನಸಾಮಾನ್ಯರು ಇದ್ದಾರೆ, ಅವ್ರಿಗೆ ಡೆಫಿನೆಟ್ಲಿ ಒಂದು ತಿಂಗಳದ ಬಿಲ್ ನೀವು ತಗೊಂಡ್ರೆ ಒಂದು ರೇಷನ್ ಅವ್ರ ಮಂತ್ಲಿ ರೇಷನ್ ಎಷ್ಟಿರುತ್ತಲ್ಲ ಅಷ್ಟು ಇಕ್ವಾಲೆಂಟ್ ಇರುತ್ತೆ. ಸೊ ಅದೇ ಈಗ ದೊಡ್ಡವರು ಯಾರಾದರೂ ತೊಗೊಂಡ್ರೆ ಅವರಿಗೆ ಬಿಲ್ ಅಂದರೆ ಒಂದು ಸಣ್ಣ ಪೇಪರ್ ಅಷ್ಟೇ. ಆದರೆ ಇವರಿಗೆ ಆ ಬಿಲ್ ನೋಡಿಬಿಟ್ಟೆ ಜನ ಹಾಸ್ಪಿಟ್ಲಿಗೆ ಹೋಗೋದು ಭಯಭೀತರಾಗ್ತಾರೆ. ಸೊ ಅದಕ್ಕೆ ಜನ ಅದ್ರ ಬಗ್ಗೆ ಭಯಭೀತರಾಗದೆ ಬೇರೆ ಅಲ್ಟರ್ನೇಟಿವ್ ಮೆಥಡ್ಸ್ ಅವ್ರು ಯೂಸ್ ಮಾಡ್ಬೋದು. ಏನದು? ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈ ಡಯಾಬಿಟೀಸ್ ಅವರು, ಹೈಪರ್ ಟೆನ್ಷನ್ ಅವರು, ಇವರೆಲ್ಲರೂ ಮಾತ್ರೆಗಳನ್ನು ಕರೆಕ್ಟಾಗಿ ತಗೊಳ್ಳೇಬೇಕು, ಹೌದಾ? ಅದ್ರ ಜೊತೆಗೆ ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿ ಈ ನೀಡ್ ಆಫ್ ಮೆಡಿಸಿನ್ಸ್ನ ಕಡಿಮೆ ಮಾಡೋಕ್ಕೆ ಹೇಗೆ ಅವರು ಡೈರೆಕ್ಟಾಗಿ ಅವರವರೇ ಮಾಡಬಾರ್ದು, ಸೆಲ್ಫ್ ಮೆಡಿಕೇಶನ್, ಸೆಲ್ಫ್ ಡಿಸಿಷನ್ ತಗೋಬಾರ್ದು. ಅವ್ರಿಗೆ ಯಾರಿಗೆ ಅವ್ರದ್ದು ಫ್ಯಾಮಿಲಿ ಡಾಕ್ಟರ್ಸ್ ಇದ್ದಾರೆ ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿ 10 ಮಾತ್ರೆ ತಗೊಳೋದಲ್ಲಿ 5 ಮಾತ್ರೆ ಹೇಗೆ ಇಳಿಸ್ಬೋದು, ಇದೆಲ್ಲರಿಗೂ ಕಾಮನ್ ಆಗಿ ನಾವು ಹೇಳೋವಂಥದ್ದು, ಅದನ್ನು ಅವರು ಡಿಸ್ಕಸ್ ಮಾಡ್ಬೋದು. ಎಸ್ ಸರ್. ವೆಂಕಟೇಶ್ ಸರ್, ಜನಸಾಮಾನ್ಯರಿಗೆ ಹೆಂಗೆ ಹೊಡೆತ ಆಗ್ಬೋದು ದರ ಏರಿಕೆ ವಿಚಾರ? ಈಗ ಆವಾಗಲೇ ಉಲ್ಲೇಖ ಮಾಡ್ತಾ ಹಾಗೆ ಈಗ ಅನೇಕ ಜನ BP ಪೇಷಂಟ್ಗಳಿದ್ದಾರೆ, ಶುಗರ್ ಪೇಷಂಟ್ಗಳಿದ್ದಾರೆ. ನಾನು ಆವಾಗಲೇ ಹೇಳಿದಾಗೆ ಈ ದೀರ್ಘಕಾಲಿ ಈ ರೋಗಗಳನ್ನು ಅನುಭವಿಸ್ತಾ ಇರೋರು, ಅದು ಹೃದಯಕ್ಕೆ ಸಂಬಂಧಪಟ್ಟಂಥವು ಕಾಯಿಲೆಗಳನ್ನು ಅನುಭವಿಸ್ತಾವೆ, ಇದನ್ನು ಹೆಂಗೆ ಎದುರಿಸಬಹುದು, ಏನು ಮಾಡ್ಬೋದು? ಸೊ ಜನಕ್ಕೆ ವಿ ಪೀಪಲ್ ಏನಂದರೆ ವಿ ಆಲ್ವೇಸ್ ಫೈಂಡ್ ಅನ್ ಆಲ್ಟರ್ನೇಟಿವ್. ಸೊ ಥಿಂಗ್ ಈಸ್, ಈ ಮೆಡಿಸನ್ಗಳಲ್ಲಿನೂ ಆಲ್ಟರ್ನೇಟಿವ್ ಇದೆ. ದರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಜೆನರಿಕ್ ಮೆಡಿಸನ್ ಮತ್ತೆ ಬ್ರ್ಯಾಂಡೆಡ್ ಮೆಡಿಸನ್ ಅಂತ. ಸೇಮ್ ಥಿಂಗ್, ಇಟ್ ಈಸ್ ಆಲ್ ಅಬೌಟ್ ಪ್ಯಾಕಿಂಗ್. ಪೆಟ್ರೋಕೆಮಿಕಲ್ಸ್ ಎಲ್ಲ ಏನು ಮಾಡ್ತಾರೆ, ಆಸ್ ಗಣೇಶ್ ಸರ್ ಟೋಲ್ಡ್, ಪ್ಯಾಕಿಂಗ್, ದ ಪ್ರೆಸೆಂಟೇಷನ್ ಆಫ್ ದ ಟ್ಯಾಬ್ಲೆಟ್ ಕಾಸ್ಟ್. ಫಾರ್ ಎಕ್ಸಾಂಪಲ್, ಸೇಮ್ ಪ್ಯಾರಾಸಿಟಮಾಲ್ ಒನ್ ಕಂಪನಿ 10 ರೂಪೀಸ್ ಇರ್ಬೋದು, ವೆಲ್ ಪ್ಯಾಕ್ಡ್ ಡ್ರಗ್ ಡೆಲಿವರಿ ಸಿಸ್ಟಮ್ ಚೆನ್ನಾಗಿದೆ, ಪೇಷಂಟ್ ಕಂಪ್ಲೇಂಟ್ಸ್ ಚೆನ್ನಾಗಿದೆ ಅಂತ ರೀಸನ್ ಹೇಳ್ಬಿಟ್ಟು ದ ಸೇಮ್ ಪ್ಯಾಕಿಂಗ್ ಹ್ಯಾಸ್ ಬಿನ್ ಒಂಥರ ಚೆನ್ನಾಗಿ ಪ್ರೆಸೆಂಟ್ ಮಾಡಿ ದ ಸೇಮ್ ಮೆಡಿಸನ್ ವಿಲ್ ಬಿ ಕಾಸ್ಟಿಂಗ್ ಅರೌಂಡ್ 20 to 25 rupees per tablet. So if the knowledge, generic ಮೆಡಿಸನ್ನು ಮತ್ತು ವಾಟ್ ಯು ಸೇ ಬ್ರ್ಯಾಂಡ್ ಮೆಡಿಸನ್ನು ಅನ್ನೋದು ನಾಲೆಡ್ಜ್ ನಾವು ಪೇಷಂಟ್ಸ್ಗೆ ತಿಳಿಸಿದ್ರೆ ಸೇಮ್ ಮೆಡಿಸನ್ ವಿಲ್ ಹ್ಯಾವ್ ದ ಸೇಮ್ ಎಫೆಕ್ಟ್ ಅಂತ ಅನ್ಕೊಂಡ್ರೆ, ದ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಅಷ್ಟೇ. ಸಿ, ಮಾರುತಿ ಕಾರಲ್ಲೂ ಮನೆಗೆ ಹೋಗ್ಬೋದು, ಮರ್ಸಿಡೀಸ್ ಬೆಂಜಲ್ಲೂ ಮನೆಗೆ ಹೋಗ್ಬೋದು. ಸೊ ದ ವಾಟ್ ಎವರ್ ದ ಕಾಸ್ ಆರ್ ಎಫೆಕ್ಟ್, ಇಟ್ ಈಸ್ ಸೇಮ್. ಸೊ ವಿ ಶುಡ್ ಹ್ಯಾವ್ ಎ ನಾಲೆಡ್ಜ್ ಟು ದ ಪೇಷಂಟ್ಸ್ ರಿಗಾರ್ಡಿಂಗ್ ದಿ ಜನರಿಕ್ ಮೆಡಿಸನ್. ಆವಾಗ ವಾಟ್ ಎವರ್ ದ ಫಾರ್ಮಸ್ಯೂಟಿಕಲ್ ಕಂಪನಿ ನಾವು ಪ್ಯಾಕೇಜಿಂಗಲ್ಲಿ ಎಷ್ಟಾದರೂ ಸ್ಪೆಂಡ್ ಮಾಡಲಿ, ಜನರಿಕ್ ಮೆಡಿಸನ್ ದ ಸೇಮ್ ಎಫೆಕ್ಟ್ ಈಸ್ ಗಿವಿಂಗ್ ಅಂತ ನಾಲೆಡ್ಜ್ ಗೊತ್ತಾದ್ರೆ ಈ ಚಾಲೆಂಜ್ನ ಈಸಿಯಾಗಿ ಅವಾಯ್ಡ್ ಮಾಡ್ಬೋದು ಅನ್ನೋದು ನನ್ನ ಉದ್ದೇಶ. ಅಂದ್ರೆ ಜನರಿಕ್ ಔಷಧಿಗಳತ್ತ ಜನ ಹೋಗಬೇಕು. ಎಸ್, ಎಕ್ಸಾಕ್ಟ್ಲಿ. ಸೊ ಗವರ್ಮೆಂಟ್ ಈಸ್ ಆಲ್ಸೋ ಪ್ರಮೋಟಿಂಗ್ ಸೋ ಮೆನಿ PHCs ಅಂಡ್ ಜನೌಷಧಿ ಕೇಂದ್ರಗಳು ತುಂಬಾ ಇದೆ. ಸೊ ಇಫ್ ದೇರ್ ಇಸ್ ನೋ ಕಾಂಪ್ರಮೈಸ್ ಆಸ್ ಸಚ್, ಎಫೆಕ್ಟಿವಿಟಿಯಲ್ಲಿ ಯಾವ ಕಡೆನೂ ನಮ್ಮ ಜನರಿಗೆ ಒಂದು ಭಾವನೆ ಇದೆ ಸರ್, ಜನರಿಕ್ ಔಷಧಿಗಳಲ್ಲಿ ನಾವು ಔಷಧಿಗಳನ್ನು ತೆಗೆದುಕೊಂಡು ಬಂದ್ರೆ ಅದರಲ್ಲಿ ಡೋಸೇಜ್ಗಳ ಕಡಿಮೆ ಇರುತ್ತೆ. ನೀವು ಪ್ರೈವೇಟ್ ಕಡೆ ಹೊರಗಡೆ ತೆಗೆದುಕೊಂಡ್ರೆ ಅದರ ಡೋಸೇಜ್ ಎಫೆಕ್ಟ್ಗಳ ಬಗ್ಗೆನೂ ಕೂಡ ಮಾಹಿತಿ ಕೊರತೆ ಇದೆ. Definitely, it is just a rumor. But generic medicine, since as Anjanappa sir told, drug committees ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ ಅದರ ಎಫಿಷಿಯನ್ಸಿ ಬಗ್ಗೆ. ಸೊ ದ ಕ್ವಾಲಿಟಿ ಇಸ್ ನಾಟ್ ಕಾಂಪ್ರಮೈಸ್ಡ್, ಇಟ್ ಈಸ್ ಜಸ್ಟ್ ಅ ರೂಮರ್. ಸಿನ್ಸ್ ವಾರ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಇಟ್ ಈಸ್ ಅ ಕ್ರೈಸಿಸ್, ಜಸ್ಟ್ ಲೈಕ್ ವಾರ್, ಲೈಕ್ COVID-19 ಪರಿಸ್ಥಿತಿನೂ ಇವಾಗ ಬಂದಿದೆ. ದೇರ್ ಆರ್ ಆಲ್ಟರ್ನೇಟಿವ್ಸ್. ಸೊ ಇದರಲ್ಲಿ ವಿ ಕ್ಯಾನ್ ಗೋ ಅಹೆಡ್ ವಿತ್ ಅ ಜನರಿಕ್ ಮೆಡಿಸನ್ ಸೊ ದಟ್ ಪೇಷಂಟ್ ಚಾಲೆಂಜಸ್ ಏನೇನಿದೆ, ಕಾಸ್ಟ್ ಫ್ಯಾಕ್ಟರ್ಸ್ ಏನಿದೆ, ಇಟ್ ಕ್ಯಾನ್ ಬಿ ಈಸಿಲಿ ಡೆಲ್ಟ್. ಸೊ ದ ನಾಲೆಡ್ಜ್ ಟು ದ ಇನ್ಫಾರ್ಮೇಶನ್, ನಾಲೆಡ್ಜ್ ಟು ದ ಪಬ್ಲಿಕ್ ರಿಗಾರ್ಡಿಂಗ್ ಜನರಿಕ್ ಮೆಡಿಸನ್ ಅಂಡ್ ಬ್ರ್ಯಾಂಡ್ ಮೆಡಿಸನ್, so can be easily communicated so that this crisis can be averted. Later on things will go back to normal. Yes sir.
ಅಂಜನಪ್ಪ ಸರ್, ನಾನು ನೀವು ಬರೋದಕ್ಕಿಂತ ಮೊದಲು ಒಂದು ಪದವನ್ನು ಉಲ್ಲೇಖ ಮಾಡಿದೆ, ಭಾರತವನ್ನು ವಿಶ್ವದ ಔಷಧಾಲಯ ಅಂತ ಕರೀತಾರೆ, ಎಲ್ಲ ಔಷಧಿಗಳು ಕೂಡ ಭಾರತದಲ್ಲಿ ಸಿಗುತ್ತೆ ಅಂತ. ಬಟ್ ನಾವು ಅದರಲ್ಲಿ ಸ್ವಾವಲಂಬಿ ಆಗೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಈ ಕಚ್ಚಾ ವಸ್ತುಗಳು ಯಾವ್ಯಾವುದ್ರ ಮೇಲೆ ಡಿಪೆಂಡೆನ್ಸಿ ಇದೆ ನಮ್ಮದು? ವೈದ್ಯಕೀಯ ಪರಿಭಾಷೆಯಲ್ಲಿ ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಜೆನೆರಿಕ್ ಮೇಲೆ ಡಾಕ್ಟರ್ ವೆಂಕಟೇಶ್ ತುಂಬ ಚೆನ್ನಾಗಿ ಹೇಳಿದರು. ಒಂದು ಕಾಲದಲ್ಲಿ ಐ ವಾಸ್ ಅನ್ ಅಂಬಾಸಡರ್ ಟು ಜೆನೆರಿಕ್ ಡ್ರಗ್ಸ್. ಜನಗಳಿಗೆ ತಪ್ಪು ಕಲ್ಪನೆ ಇದೆ ನಿಮ್ಮ ಜೆನೆರಿಕ್ ಔಷಧಿ ಮೇಲೆ. ಬ್ರಾಂಡ್, ಈ ಬಾಟಾ ಶೂ, ಫುಟ್ಪಾತ್ನಾಗಿರೋ ಶೂಗೂ ಏನು ಡಿಫ್ರೆಂಟ್ ಇರಲ್ಲ, ಬಿಕಾಸ್ ಆಫ್ ದಿ ಬ್ರಾಂಡ್ ಅದು ಸೇಲ್. ಹಂಗೆ ನಮ್ಮ ಡ್ರಗ್ಸ್ನಲ್ಲೂ ಆಗುತ್ತೆ ಸರ್. ಸೇಮ್ ಡ್ರಗ್ ಅವ್ರು ಹೇಳ್ದಂಗೆ 76 ರೂಪಾಯಿ ಇದೆ ಒಂದು ಆಂಟಿಬಯೋಟಿಕ್, ಅದೇ 16 ರೂಪಾಯಿ ಸಿಗುತ್ತೆ ಬೇರೆ ಕಂಪ್ನಿದು. ಇಂಥ ಐ ಡೋಂಟ್ ನೋ ಯಾಕೆ ಇವನ್ನ ಜನಗಳಿಗೆ ಯಾಮಾರಿಸ್ತಾರೋ ನಂಗೆ ಗೊತ್ತಿಲ್ಲ. ಆಮೇಲೆ ಈ MRP ಅಂತ ಇದೆಯಲ್ಲ, ಇದು ಪರ್ಟಿಕ್ಯುಲರ್ಲಿ ನೀವೆಲ್ಲ ಹಾಸನಕ್ಕೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಜನ ಹುಡ್ಕೋದು MRP ಏನಕ್ಕೆ ಗೊತ್ತಾ? ಕಡಿಮೆ ರೇಟಿಗೆ ಚಿಲ್ಡ್ ಬೀರ್ ಸಿಗುತ್ತೆ ಅಂತ. ಅದು ಅನ್ಫಾರ್ಚುನೇಟ್ಲಿ ಡ್ರಗ್ಸ್ನಲ್ಲಿ ಹಂಗೆ ಆಗಲ್ಲ. ಅನ್ಫಾರ್ಚುನೇಟ್. ನೀವು ಒಂದು ಹೇಳಿದ್ರಲ್ಲ, ಕೋವಿಡ್ ಟೈಮ್ನಾಗ ಇದನ್ನು ನಾವು ಡಿಪೆಂಡ್ ಮಾಡಿ, ವಿ ಆರ್ ದ ವರ್ಲ್ಡ್ ಲೀಡರ್ಸ್ ಇನ್ ಸಪ್ಲೈಯಿಂಗ್ ವ್ಯಾಕ್ಸಿನ್ ಟು ದ ಎಂಟೈರ್ ವರ್ಲ್ಡ್. ನಮ್ಮಲ್ಲಿ ಎಂತೆಂಥ ಸೈಂಟಿಸ್ಟ್ ಇದ್ದಾರೆ, ಎಂತೆಂಥ ಸೀರಮ್ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ ಅಂದರೆ ವಿ ಆರ್ ವೆರಿ ಪ್ರೌಡ್ ನಮ್ಮ ಸೈಂಟಿಸ್ಟ್ ಬಗ್ಗೆ, ಅದು ನಿಜ. ಬಟ್ ಅನ್ಫಾರ್ಚುನೇಟ್ಲಿ ವೆನ್ ಇಟ್ ಕಮ್ಸ್ ಟು ಅವರ್ ಓನ್ ಪೀಪಲ್, ಜನರಿಕ್ ಡ್ರಗ್ ಬಗ್ಗೆ ಹೇಳ್ತಾ ಇರ್ಬೇಕು. ಬಟ್ ಅನ್ಫಾರ್ಚುನೇಟ್ಲಿ ನಿಮಗೆ ಇದು ನ್ಯೂಸ್ ಗೊತ್ತಿದೆಯೋ ಇಲ್ಲೋ, ವಿಕ್ಟೋರಿಯಾ ಹಾಸ್ಪಿಟಲ್ ಒಳಗೆ ಇದ್ದ ಜನರಿಕ್ ಜನೌಷಧಿ ಕೇಂದ್ರನೇ ಮುಚ್ಚಿದ್ರು. ಜನಗಳಿಗೆ ಎಲ್ಲೋ ಒಂದು ಅನುಕೂಲ ಆಗೋದು. ಪ್ರತಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲು, ಪ್ರತಿ ಮೇಜರ್ ಹಾಸ್ಪಿಟ್ಲ್ ಹತ್ರ ದಯವಿಟ್ಟು ಒಂದು ಜನರಿಕ್ ಕೇಂದ್ರ ಶುರು ಮಾಡಿದರೆ ಜನಗಳಿಗೆ ಸಾಕಷ್ಟು ತಿಳುವಳಿಕೆ ಇದೆ. ಮೊದಲು ಅನ್ಕೊಳ್ಳೋರು ಅದರೊಳಗೆ ಡೋಸ್ ಕಡಿಮೆ ಇರುತ್ತೆ, ಇಲ್ಲದ್ರೆ ಪವರ್ ಕಡಿಮೆ ಇರುತ್ತೆ ಅನ್ನೋರು. ಅದಿಲ್ಲ ಅಂತ ನಾವು ಸಾಕಷ್ಟು ಜನ ಕ್ವಾಲಿಫೈಡ್ ಡಾಕ್ಟರ್ಗಳು ಜನರಿಗೆ ಆ ಸಂದೇಶ ಕೊಟ್ಟಿದ್ದೀವಿ, ದಯವಿಟ್ಟು ನೀವು ತಗೊಳ್ಳಿ. ಇಟ್ ಇಸ್ ನಾಟ್ ದ ಬ್ರಾಂಡ್, ಇಟ್ ಇಸ್ ದ ಕೆಮಿಕಲ್. ಅಂಡ್ ಅದು ಡೆಫಿನೆಟ್ಲಿ ಇರುತ್ತೆ. ಬಟ್ ಇದು ಹೆಂಗಾಗುತ್ತೆ ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಏನೋ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಫಸ್ಟ್ 10 years ಇತ್ತು ತೊಗೊಂಡಿರ್ತಾರಲ್ಲ, ಅದು ಲಾಭ. ಪ್ರತಿ ಕಂಪನಿನೂ ಕೂಡ 10 years ಆದಮೇಲೆ ತಮ್ಮ ಡ್ರಗ್ನ ಜನರಿಗೆ ಕೊಡಬೇಕು ಆ ಥರ ಇದೆ. ಯಾಕಂದ್ರೆ ಆಲ್ರೆಡಿ ಅವ್ರು ಲಾಭ ಮಾಡ್ಕೊಂಡು ಆಗೋಗಿದೆ. ಸೊ ಆ ರೀತಿ. ಬಟ್ ಹಂಗೆ ಆಗ್ತಾ ಇಲ್ಲ. ಬಟ್ ಇದಂತೂ ಸತ್ಯ, ನಮ್ಮಲ್ಲಿ ಮ್ಯಾನ್ ಪವರ್ ಜಾಸ್ತಿ ಇದೆ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅನುಕೂಲಗಳಿದ್ದಾವೆ. ಹಂಗಾಗಿ ಇಡೀ ವರ್ಲ್ಡ್ಗೆ ಎಕ್ಸ್ಪೋರ್ಟ್ ಮಾಡೋವಂಥ ಕೆಪಾಸಿಟಿ ಅದರೊಳಗೆ ವ್ಯಾಕ್ಸಿನ್ಸ್ ಅಂತೂ ಡೆಫಿನೆಟ್ಲಿ ವಿ ಆರ್ ದ ಲೀಡರ್ಸ್. ಸೊ ನೀವು ಹೇಳಿದ್ದು ಸತ್ಯ. ಡ್ರಗ್ಸಿಗೆ ಬಂದರೆ ಇಷ್ಟೊಂದು ಬಟ್ ಅನ್ಫಾರ್ಚುನೇಟ್ಲಿ ಅಗೇನ್ ಕ್ವಾಲಿಟಿ ದೇರ್ ಆರ್ ಸ್ಟ್ಯಾಂಡರ್ಡ್, ಇಂಟರ್ನ್ಯಾಷನಲಿ ಸ್ಟ್ಯಾಂಡರ್ಡ್ ಇದ್ದಾವೆ. ಆಮೇಲೆ ನಿಮ್ಮ ಮಜಾ ಏನಂದರೆ ನಮ್ಮ ದೇಶದೊಳಗೆ ಈ ಇಲ್ಲಿಗೆ ತಯಾರಾದ ಬಟ್ಟೆ ಅಮೇರಿಕಾ ಒಳಗೆ ಸೇಲ್ ಆಗ್ತವೆ. ನಮ್ಮ ಡ್ರಗ್ಸು ಹಂಗೆ, ನಮಗೆ ಒಂದು ಬ್ರ್ಯಾಂಡು, ಅಮೇರಿಕಾ ಕಳಿಸೋದೇ ಒಂದು ಬ್ರ್ಯಾಂಡ್. ಇವೆಲ್ಲ ಯಾಕಾಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಕ್ವಾಲಿಟಿ ಸೇಮ್, ಕೆಮಿಕಲ್ ಕಂಟೆಂಟ್ ಇಸ್ ಸೇಮ್, ಬಟ್ ಪ್ಯಾಕೇಜಿಂಗು, ಬ್ರ್ಯಾಂಡಿಂಗು, ನೇಮು ಏನೋ ಒಂಥರ ಅಲ್ಲೇ ಬೇರೆ ಥರ ಖರ್ಚಾಗುತ್ತೆ, ಇಲ್ಲೇ ಬೇರೆ ಥರ ಖರ್ಚಾಗುತ್ತೆ. ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಎಸ್ ಸರ್, ಬರ್ತೀನಿ ಸರ್. ಪ್ಲೀಸ್. ಜನರಿಕ್ಕು ಮತ್ತು ಬ್ರ್ಯಾಂಡೆಡ್ ಬಗ್ಗೆ ಯಾಕೆ ಜನಕ್ಕೆ ಅದು ಮಿಸ್ಕನ್ಸೆಪ್ಷನ್ ಇದೆ? ಜನರಿಕ್ಕು ಕಡಿಮೆ ದುಡ್ಡಲ್ಲಿ ಸಿಗುತ್ತೆ, ಬ್ರ್ಯಾಂಡೆಡ್ ಹೈ ಕಾಸ್ಟ್ ಅಲ್ಲಿ ಸಿಗುತ್ತೆ. ಸೊ ಕಡಿಮೆ ಖರ್ಚಲ್ಲಿ ಬಂದಿದ್ದು ಅಲ್ಲೇನೋ ಲೋಪದೋಷಗಳಿದ್ದಾವೆ ಅಂತ ಹೇಳಿ ಜನ ಥಿಂಕ್ ಮಾಡ್ತಾರೆ, ಅವ್ರಿಗೆ ಅದ್ರ ಮೇಲೆ ಬಿಲೀಫ್ ಇಲ್ಲ. ಸೊ ಅದ್ರ ಬಗ್ಗೆ ನಾನು ನಿಖರವಾಗಿ ಮಾಹಿತಿ ಕೊಡೋದಾದ್ರೆ, ಜನರಿಕಲ್ಲಿ ಅಲ್ಲಿ ಮಿಡಲ್ ಮೆನ್ಸ್ ಯಾರು ಇರೋದಿಲ್ಲ. ಈಗ ಪ್ರಮೋಷನ್ ಮಾಡೋ ಮಾರ್ಕೆಟಿಂಗ್ ಆಕ್ಟಿವಿಟಿ ಪೀಪಲ್ ಇರೋದಿಲ್ಲ, ಬ್ರ್ಯಾಂಡ್ ಪ್ರಮೋಷನ್ ಖರ್ಚು ಇರೋದಿಲ್ಲ, ಅಲ್ಲಿ ಯಾರು ಮಧ್ಯವರ್ತಿಗಳು ಯಾರು ಇರೋದಿಲ್ಲ. ಸೊ ಅದಕ್ಕೆ ಆ ಮಾತ್ರ ಅದ್ರ ಏನು ಪ್ರೊಡಕ್ಷನ್ ಕಾಸ್ಟ್ ಇರುತ್ತಲ್ಲ, ಅದಕ್ಕೆ ಅದರಿಂದ ಡೈರೆಕ್ಟ್ ಆಗಿ ಸಿಗುತ್ತೆ ಜನಕ್ಕೆ. ಅದೇ ಬ್ರ್ಯಾಂಡೆಡ್ ಮೆಡಿಸಿನ್ಸ್ ಆದ್ರೆ ತುಂಬಾ ಮಧ್ಯವರ್ತಿಗಳು ಇರ್ತಾರೆ, ಅದಕ್ಕೆ ಅದ್ರ ಕಾಸ್ಟ್ ಜಾಸ್ತಿ ಆಗುತ್ತೆ ಹೊರತು ಪ್ರೊಡಕ್ಷನ್ ಕಾಸ್ಟ್ ಏನು ಜಾಸ್ತಿ ಇರೋದಿಲ್ಲ ಅದಕ್ಕೆ. ಸೊ ನೀವು ಇಷ್ಟು ಮಧ್ಯವರ್ತಿ ಕೊಟ್ಟು ಬ್ರ್ಯಾಂಡೆಡ್ ಮೆಡಿಸಿನ್ ತಗೊಳಕ್ ಇಷ್ಟಪಡ್ತಿರೋ, ಡೈರೆಕ್ಟ್ ಆಗಿ ಕಂಪ್ನಿಯಿಂದ ಹೊರ ಬಂದಂತ ಪ್ರೊಡ್ಯೂಸ್ ಆಗಿರುವಂತ ಮೆಡಿಸಿನ್ ತಗೊಂಡ್ಬರ್ತಿರೋ, ಅದನ್ನು ಜನಸಾಮಾನ್ಯರು ಇವತ್ತು ನಿರ್ಧರಿಸಬೇಕಾಗಿ. ಬಟ್ ಜನಸಾಮಾನ್ಯ ನಿರ್ಧಾರ ಮಾಡಬೇಕು, ಹೌದು ಸರ್. ವೈದ್ಯರೇ ಆ ನಿರ್ಧಾರ ಮಾಡ್ತಿಲ್ಲ. ವೈದ್ಯರೇ ಕೆಲವೊಂದಿಷ್ಟು ಬಾರಿ ಜನಸಾಮಾನ್ಯರನ್ನ ಹಾದಿ ತಪ್ಪಿಸೋ ಪ್ರಯತ್ನಗಳಾಗ್ತಾ ಇರುತ್ತೆ. ಇದು ಕೆಲವೊಂದಿಷ್ಟು ಆಸ್ಪತ್ರೆಗಳಲ್ಲಿ ಗಂಭೀರವಾಗಿ ಕೇಳಿಬಂದಿರುವಂತಹ ಪ್ರಶ್ನೆಗಳು ಸರ್. ಇದು ಯಾರಾದರೂ ಜನ ಹೋಗಿ ಜನೌಷಧಿ ಕೇಂದ್ರಗಳಲ್ಲಿ ಔಷಧಿಗಳನ್ನು ತೆಗೆದುಕೊಂಡು ಬಂದರೆ ಅದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡುವಂಥ ರೀತಿಗಳಿದೆ. ವೈದ್ಯರ ಪರಿಭಾಷೆಯೂ ಕೂಡ ಚೇಂಜ್ ಆಗಬೇಕಲ್ಲ ಅನ್ನೋದು ಬೇಸಿಕ್ ಪ್ರಶ್ನೆ. 100% ಅಬ್ಸಲ್ಯೂಟ್ಲಿ ರೈಟ್. ಇದಾಗುತ್ತೆ, ನಮ್ಮ ಗಮನಕ್ಕೂ ಇದೆ. ಐ ಆಮ್ ಎ ವೆರಿ ಸೀನಿಯರ್ ಡಾಕ್ಟರ್. ಇನ್ಫ್ಯಾಕ್ಟ್ ಕೆಲವು ಹಾಸ್ಪಿಟಲ್ ಒಳಗೆ ತಮ್ಮ ಫಾರ್ಮಸಿ ಒಳಗೆ ಡ್ರಗ್ಸ್ ತೊಗೊಂಡ್ರೆ ಮಾತ್ರ ನಾವು ಯುಟಿಲೈಸ್ ಮಾಡ್ತೀವಿ. ಹೊರಗಡೆ ನೀವು ತಂದು ಡ್ರಗ್ಸ್ನೊಳಗೆ ಏನಾದ್ರು ರಿಯಾಕ್ಷನ್ ಆದರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಮೊನ್ನೆ ತಾನೇ ನನ್ನ ಪೇಷಂಟ್ಗೆ ಹೇಳಿರೋದು ನಾನು ನೋಡಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಈ ರೀತಿ ನಮ್ಮ ವೈದ್ಯಕೀಯ ಪದ್ಧತಿ ನಿಜವಾಗ್ಲೂ ನಮ್ಮ ಜವಾಬ್ದಾರಿ ಇದೆ, ಸಾಮಾಜಿಕ ಜವಾಬ್ದಾರಿ ಇದೆ, ಮಾಡಬಾರ್ದು ಅಂತ ಡೆಫಿನೆಟ್ಲಿ ಅನ್ನಿಸ್ತದೆ. ಎಸ್ ಸರ್.
ಸರ್, ಒಂದು 200ಕ್ಕೂ ಅಧಿಕ ಔಷಧಗಳ ಬೆಲೆ ಈ ರೀತಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಒನ್ಸ್ ಅಗೇನ್ ಅವ್ರು ಹೇಳ್ತಾ ಇರೋ ಮಾಹಿತಿ ಪ್ರಕಾರ ಮುಂದೆ 3 ತಿಂಗಳು 4 ತಿಂಗಳಿಗೆ ಆಗುವಷ್ಟು ಸ್ಟೋರೇಜ್ ನಮ್ಮ ಹತ್ರ ಇದೆ. ಇಫ್ ಸಪೋಸ್ ಈ ಯುದ್ಧ ಕಂಟಿನ್ಯೂ ಆದರೆ ಒಂದು 200 ಔಷಧಿಗಳ ದರ ಏರಿಕೆ ಆಗ್ಬೋದು ಅಂತ. ಇದನ್ನು ನಿಯಂತ್ರಣ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ವೈದ್ಯಕೀಯ ಆಲೋಚನೆಗಳು ಏನಾದರೂ ಆಗಬಹುದಾ ಸರ್? ಆ ಥರ ತೊಗೊಂಡ್ರೆ ಜನರಿಕ್ ಮೆಡಿಸನ್ಸ್, ಫಾರ್ ಎಕ್ಸಾಂಪಲ್ 200 ಡ್ರಗ್ಸ್ ಹೇಳಿದ್ರಿ, ದೇರ್ ಆರ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಆಲ್ಸೋ ಕ್ಯಾನ್ ಬಿ ಕನ್ಸಿಡರ್ಡ್. ಇವಾಗ ಇಂಗ್ಲಿಷ್ ಮೆಡಿಸಿನ್ಸ್ ಎವ್ರಿಬಡಿ ಈಸ್ ಯೂಸ್ ಟು ಇಟ್. ಇಫ್ ದೆರ್ ಇಸ್ ಅ ಕ್ರೈಸಿಸ್, ಇವಾಗ ಒಂದು ಸಿಸ್ಟಮ್ ಆಂಪರ್ ಒಂದು ಸಿಸ್ಟಮ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಬೇರೆ ವಾಟ್ ಯು ಸೇ ಹೋಮಿಯೋಪತಿ, ಹಾಲೋಪತಿ ಅಂಡ್ ಆಲ್, ಸೋ ಮೆನಿ ಆಯುರ್ವೇದ ಆರ್ ದೇರ್. ಸೊ ದೇ ಕ್ಯಾನ್ ಗೋ ಟು ಆಲ್ಟರ್ನೇಟಿವ್ಸ್ ಫಾರ್ ಲೆಸರ್ ಕಾಂಪ್ಲಿಕೇಟೆಡ್ ಡಿಸೀಸಸ್ ಎಲಿಮೆಂಟ್ಸ್. ಇಫ್ ದ ಡಿಸೀಸ್ ಇಸ್ ವೆರಿ ಸೀರಿಯಸ್, ಫಾರ್ ಎಕ್ಸಾಂಪಲ್ ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್ ಇದೆ, ಆರ್ ಇಟ್ ನೀಡ್ಸ್ ಅ ಸ್ಟ್ರಿಕ್ಟ್ ಕಂಟ್ರೋಲ್ ಅಂತ ಅಂದ್ರೆ ಯು ಕ್ಯಾನ್ ಕಮ್ ಬ್ಯಾಕ್ ಟು ದ ಇಂಗ್ಲಿಷ್ ಮೆಡಿಸನ್. ಅದರ್ವೈಸ್ ದೇರ್ ಆರ್ ಆಲ್ರೆಡಿ ಆಲ್ಟರ್ನೇಟಿವ್ ಮೆಡಿಸನ್. ಆಸ್ ಗಣೇಶ್ ಸರ್ ಟೋಲ್ಡ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಪ್ಲೇಸ್ ಅ ಮೇಜರ್ ರೋಲ್. ಪ್ರಿವೆಂಟಿವ್ ಆಸ್ಪೆಕ್ಟ್ ಮೇಲೆ ನಾವು ಗಮನ ಇಡಬೇಕು. ನಮ್ಮ ಹೆಲ್ತ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂಡ್ ವಾಟ್ ಎವರ್ ದಿ ಫುಡ್ ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ, ಆಹಾರ ಪದ್ಧತಿನ ನಾವು ಚೆನ್ನಾಗಿ ನಿಯಂತ್ರಣ ಮಾಡಿ ಅಂಡ್ ವಿ ಕ್ಯಾನ್ ಗೋ ಬ್ಯಾಕ್ ಟು ಅವರ್ ನಮ್ಮ ಯಾವುದು ಔಷಧಿ ಮೇಲೆ ಡಿಪೆಂಡ್ ಆಗದೆ ಊಟ ಮಾಡೋದ್ರಲ್ಲಿ, ನಿದ್ದೆ ಮಾಡೋದ್ರಲ್ಲಿ, ಸ್ಪೆಂಡ್ ನಮ್ಮ ಸೋಷಿಯಲ್ ಮೀಡಿಯಾ ಟೈಮಲ್ಲಿ ವಾಟ್ ಎವರ್. ಬೇಸಿಕ್ ಈಸ್ ಯುವರ್ ಹೆಲ್ತ್. ವಾಕಿಂಗ್ ಮಾಡೋದು, ಗೋ ಫಾರ್ ಎ ಜಿಮ್ ಆರ್ ಎ ಹೆಲ್ತ್ ಸೆಟಪ್ ಆರ್ ಸಮಥಿಂಗ್, ಗೋ ಫಾರ್ ಸ್ಲೀಪ್ ಪ್ರಾಪರ್ಲಿ. ದಿಸ್ ಅಂಡ್ ಆಲ್ ಇನ್ಕ್ರೀಸಸ್ ಯುವರ್ ಇಮ್ಯುನಿಟಿ ಲೆವೆಲ್ಸ್, ಸೊ ದಟ್ ಇನ್ಫೆಕ್ಷನ್ಸ್ ಆಗಲಿ ಆರ್ ಯುವರ್ ಜನರಲ್ ಹೆಲ್ತ್ ಆಗಲಿ ಇಂಪ್ರೂವ್ ಆಗುತ್ತೆ. ಸೊ ದಟ್ ಡಿಪೆಂಡೆನ್ಸಿ ಆಫ್ ದ ಇಂಗ್ಲಿಷ್ ಮೆಡಿಸಿನ್ಸ್ ಆರ್ ವಾಟ್ ಎವರ್ ಅಲೋಪೆಥಿಕ್ ಮೆಡಿಸಿನ್ಸ್ ಅಂಡ್ ಆಲ್ ಕ್ಯಾನ್ ಬಿ ಅವಾಯ್ಡೆಡ್. ಅಂಡ್ ಇವಾಗ ಏನು ಅಂದರೆ ಇಂಥ ಜನರೇಷನ್ ಅಲ್ಲಿ ಪ್ರಿವೆಂಟಿವ್ ಆಸ್ಪೆಕ್ಟ್ಗೆ ತುಂಬಾ ಒತ್ತು ಕೊಡ್ತಾ ಇದ್ದಾರೆ. ಸೊ ದಟ್ ಈಸ್ ಆಲ್ಸೋ ಹ್ಯಾಪನಿಂಗ್. ಈವನ್ ವಿ ಡಾಕ್ಟರ್ಸ್ ಆಲ್ಸೋ, ವಿ ಡೋಂಟ್ ವಾಂಟ್ ಪೇಷಂಟ್ಸ್ ಟು ಕಮ್ ಇನ್ ಲಾಸ್ಟ್ ಮಿನಿಟ್ ಅಲ್ಲಿ ಬಂದು ಅವ್ರಿಗೆ ಪ್ರಾಬ್ಲಮ್ ನೋಡೋದ್ರಲ್ಲಿ ನಮಗೂ ಇಷ್ಟ ಇಲ್ಲ. ಸೊ ವಿ ಫೋಕಸ್ ಆನ್ ದಟ್ ಈಸ್ ವೈ ಕನ್ಸಲ್ಟೇಷನ್, ಈಚ್ ಕನ್ಸಲ್ಟೇಷನ್ ಟೇಕ್ಸ್ 45 minutes to 1 hour. ಪೇಷಂಟ್ ಬರ್ತಾರೆ ಡಾಕ್ಟರ್ಗೆ ವಿತ್ ಎಕ್ಸ್ಪೆರಿಮೆಂಟ್, ವಾಟ್ ಇಸ್ ಆಲ್ ದ ಇನ್ವೆಸ್ಟಿಗೇಷನ್ಸ್ ನೋಡಿದ್ಮೇಲೆ, ಸೊ ವಿಲ್ ಡೈರೆಕ್ಟ್ಲಿ ಗಿವ್ ದ ಮೆಡಿಕೇಶನ್ಸ್ ಅಂಡ್ ವಿಲ್ ಸೆಂಡ್. ದಟ್ ಈಸ್ ಅ ವೆರಿ ಗುಡ್ ಡಾಕ್ಟರ್. ಬಟ್ ದ ಥಿಂಗ್ ಇಸ್, ದ ಬೆಸ್ಟ್ ಡಾಕ್ಟರ್ ಈಸ್ ದ ಪರ್ಸನ್ ಹೂ ವಿಲ್ ನಾಟ್ ಗಿವ್ ಮೆಡಿಸಿನ್ಸ್ ಟು ದ ಪೇಷಂಟ್ ಅಂಡ್ he will give good lifestyle consultation for that. So ಆ ಥರ ಡಾಕ್ಟರ್ಸ್ ತುಂಬಾ ಜನ ಇದ್ದಾರೆ. ದಟ್ಸ್ ವೈ ಟಾಪ್ ಕನ್ಸಲ್ಟೆಂಟ್ಸ್ ಜಸ್ಟ್ ಟಾಕ್ ವಿತ್ ಯು. ನಿಮ್ಮ ವಾಟ್ ಈಸ್ ದಿ ಪ್ರಾಬ್ಲಮ್, ವೇರ್ ನಿಮ್ಮ ಲೈಫ್ ಸ್ಟೈಲಲ್ಲಿ ಎಲ್ಲಿ ನಿಮಗೆ ಕೊರತೆ ಇದೆ ಅದನ್ನ ಫೋಕಸ್ ಮಾಡಿ ಅಲ್ಲಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ದಟ್ ದ ಡಿಪೆಂಡೆನ್ಸಿ ಆಫ್ ದ ಹಾಸ್ಪಿಟಲ್ ಆರ್ ಎ ಡಾಕ್ಟರ್ ವಿಲ್ ಕಮ್ ಡೌನ್. ಸೊ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ಫೋಕಸ್ ಮಾಡೋದು ಒಳ್ಳೇದು ಅಂತ ನನ್ನ ಉದ್ದೇಶ ಇಂಥ ಸಮಯದಲ್ಲಿ. ಎಸ್ ಸರ್. ಅಂಜನಪ್ಪ ಸರ್, ನಾವು ಕೊರೋನಾದ ಬಗ್ಗೆ ಅವಾಗಲೇ ಮಾತನಾಡ್ತಾ ಇದ್ದೀವಿ ಸರ್. ನಾನು ನೀವು ಬರೋದಕ್ಕಿಂತ ಮೊದಲು ಹೇಳ್ತಾ ಇದ್ದೆ, N95 ಸಿಗ್ತಿರ್ಲಿಲ್ಲ, PPE ಕಿಟ್ಗಳು ಸಿಗ್ತಿರ್ಲಿಲ್ಲ, ವ್ಯಾಕ್ಸಿನ್ಗಳು ಸಿಗ್ತಿರ್ಲಿಲ್ಲ, ಆಕ್ಸಿಜನ್ ಸಿಗ್ತಿರ್ಲಿಲ್ಲ. ಯಾವ ಪರಿಪ್ರಮಾಣದಲ್ಲಿ ನಾವು ಹೋರಾಟವನ್ನು ಮಾಡಿದ್ದೀವಿ ಅಂತ. ಒನ್ಸ್ ಅಗೇನ್ ಅಂತಹ ಪರಿಸ್ಥಿತಿಗಳು ಏನಾದರೂ ಬರುತ್ತಾ? ಯಾಕಂದರೆ ಯಾವುದೋ ಒಂದು ಹಳ್ಳಿಯಲ್ಲಿ ಕುಳಿತುಕೊಂಡಿರುವಂಥ ಒಬ್ಬ ವ್ಯಕ್ತಿಗೆ ಇವತ್ತು ಎಟ್ ಎನಿ ಕಾಸ್ಟ್ ಮಾತ್ರೆಗಳು ಬೇಕಾಗಿದೆ, ಔಷಧಿ ಬೇಕಾಗಿದೆ, ಲಸಿಕೆ ಬೇಕಾಗಿದೆ. ಅಂತಹ ಪರಿಸ್ಥಿತಿಗಳೇನಾದರೂ ಬಂದ್ಬಿಡುತ್ತಾ ಅನ್ನುವಂಥ ಆತಂಕ ಜನಸಾಮಾನ್ಯರಿಗಿದೆ. ಐ ಥಿಂಕ್ ಯುದ್ಧ ಕಂಟಿನ್ಯೂ ಆದರೆ ಡೆಫಿನೆಟ್ಲಿ ಆಲ್ ಓವರ್ ದ ವರ್ಲ್ಡ್ ಬೇಕಾದಷ್ಟು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ. ಅದರೊಳಗೆ ಈ ಹೆಲ್ತ್ ಇಶ್ಯೂನು ಒಂದು. ಬಟ್ ವೆಂಕಟೇಶ್ ಹೇಳಿದ್ದು ತುಂಬ ಒಳ್ಳೆ ಮಾತು. ನಮ್ಮಲ್ಲಿ ಒಂದು ವರ್ಡ್ ಇದೆ, ನಾನು ಮೆಡಿಕಲ್ ಸ್ಟೂಡೆಂಟ್ ಇದ್ದಾಗೆ ನನ್ನ ಟೀಚರ್ RHN ಶೆಣೈ ಹೇಳಿದ ಮಾತು ಏನು ಗೊತ್ತಾ? ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ ಅರ್ತ್ ಅಂದರೆ ಅವ್ರು ಹೇಳಿದರು, ವರ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ ಅರ್ತ್. ನಾವು ಮಾತಾಡುವ ರೀತಿ, ನಾವು ಕನ್ಸೋಲ್ ಮಾಡೋ ರೀತಿ, ಆಮೇಲೆ ಈ ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದೆಯಲ್ಲ, ಇಟ್ಸ್ ರಿಯಲಿ ಯೂಸ್ಫುಲ್. ನಾನು ಐ ಆಮ್ ಅನ್ ಅಲೋಪತ್. ಅಟ್ ದ ಸೇಮ್ ಟೈಮ್ ಐ ಶುಡ್ ರೆಸ್ಪೆಕ್ಟ್ ಅದರ್ ಸಿಸ್ಟಮ್ಸ್ ಆಲ್ಸೋ. ಆಲ್ಟರ್ನೇಟಿವ್ ಸಿಸ್ಟಮ್ಸ್ ಇದಾವಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದ ಏನಾಗಿದೆ, ಎಲ್ಲ ಸಿಸ್ಟಮ್ನಲ್ಲೂ ಅನ್ಕ್ವಾಲಿಫೈಡ್ ಕ್ವಾಕ್ಸ್ ಇದ್ದಾರೆ. ದಟ್ ಈಸ್ ವೇರ್ ಪೀಪಲ್ ದೇ ಗೆಟ್ ಇನ್ ಟು ಟ್ರಬಲ್. ಗುಡ್ ಹೋಮಿಯೋಪತಿಸು ಕ್ವಾಲಿಫೈಡ್ ಇದ್ರೆ ಓಕೆ. ಇವತ್ತು ಯಾರು ಫ್ಯಾಕ್ಟ್ರಿಗೆ ಹೋಗೋನು ಹೋಮಿಯೋಪತಿ ಡ್ರಗ್ಸ್ ಕೊಡ್ತಾನೆ, ನಮ್ಮಲ್ಲಿ SSLC ಫೇಲ್ ಆಗಿರೋ ಕ್ಲಿನಿಕ್ ಇಟ್ಕೊಂಡಿರ್ತಾನೆ. ಇವೆಲ್ಲವನ್ನು ಎಲ್ಲೋ ಒಂದು ಕಡೆ ನಮ್ಮ ಸಿಸ್ಟಮ್ನೊಳಗೆ ಸರಿ ಮಾಡಿಕೊಂಡ್ರೆ ಐ ಥಿಂಕ್ ಹೆಲ್ತ್ ಅಲ್ಲ. ಯುದ್ಧ ಪರಿಣಾಮ ನೀವು ಕೇಳ್ತಿರೋ ನೇರ ಪ್ರಶ್ನೆ. ಕೋವಿಡ್ ಸಮಯದಲ್ಲಿ ನಮ್ಗೆ ಹೆಂಗಾಯ್ತಲ್ಲ, ಒಂದು ಇಂಜೆಕ್ಷನ್ 4 ರೂಪಾಯಿದು 60 ರೂಪಾಯಿನ ಬ್ಲಾಕ್ನಾಗ ಮಾರಿದ್ರು, ಇದ್ರದ್ದು ಆಂಟಿಬಯೋಟಿಕ್ಕು. ಆ ಥರ ಪರಿಸ್ಥಿತಿ ಏನಾನ ಬರ್ಬೋದಾ ಅಂತ. ಬಟ್ ಯುದ್ಧ ಅಂದ ತಕ್ಷಣನೇ ಏನೇನೋ ಆತಂಕಗಳಿದ್ದಾವೆ. ಅದರಲ್ಲಿ ನಮ್ಮ ಮೆಡಿಕಲ್ ಸಿಸ್ಟಮ್ದು ಒಂದು ಆತಂಕ ಇದ್ದೇ ಇದೆ. ಡೆಫಿನೆಟ್ಲಿ ಸಮ್ ಮೆಡಿಸಿನ್ಸ್ ನಾವು ಇಂಪೋರ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸಮ್ ಆಫ್ ದಿ ಆಂಟಿ ಕ್ಯಾನ್ಸರ್ ಡ್ರಗ್ಸ್ ನೋಡಿ, ಇವತ್ತು ಕ್ಯಾನ್ಸರ್ಗೆ ಅನ್ಫಾರ್ಚುನೇಟ್ಲಿ
ಎಂತೆಂಥ ಡ್ರಗ್ಸು ನಮ್ಮಲ್ಲಿ ಕೆಲಸವೇ ಸಿಗಲ್ಲ, ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಅಂಥವೆಲ್ಲ ಅವಾಗಲೇ ನೋಡ್ತಾ ಇದ್ದೀವಿ ಈ ಕ್ಯಾನ್ಸರ್ ಕಾರಕ ಔಷಧಗಳನ್ನ ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಬೇರೆ ಬೇರೆ ದೇಶಗಳಿಂದ ತರಬೇಕಾಗತ್ತೆ. ಅದು ಹಡಗುಗಳಾಗಿರ್ಬೋದು, ವಿಮಾನದಲ್ಲಿ ಅದೆಲ್ಲವೂ ಸಂಪರ್ಕ ಕಡಿತ ಆಗ್ಬಿಟ್ರೆ ಹೊಡೆತ ಡೆಫಿನೆಟ್ಲಿ ಆಗುತ್ತೆ. ಇದ್ರೊಳಗೆ ಏನಿಲ್ಲ, ಡೆಫಿನೆಟ್ಲಿ ಆಗುತ್ತೆ. ಎಸ್ ಸರ್, ಬರ್ತೀನಿ, ಮಾತನಾಡೋಣ. ಎಸ್ ವೀಕ್ಷಕರೇ, ನಾವು ಮಾತನಾಡ್ತಾ ಇದ್ದೀವಿ ಔಷಧಿಯ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸಬಹುದು ಯುದ್ಧ ಕಂಟಿನ್ಯೂ ಆದ್ರೆ ಅಂತ. ಹಾಗಾದ್ರೆ ಸರ್ಕಾರ ಈ ಆಲೋಚನೆ ಬಗ್ಗೆ ಒಂದು ಪರ್ಯಾಯ ವ್ಯವಸ್ಥೆಗಳು ಏನಿಲ್ವಾ? ಇದುವರೆಗೂ ಕೂಡ ನಾವು ಸ್ವಾವಲಂಬಿ ಆಗೋದಕ್ಕೆ ಪ್ರಯತ್ನವನ್ನು ಪಟ್ಟಿಲ್ವಾ? ಮಾತನಾಡ್ತಾ ಇದ್ದೀವಿ. ಗಣೇಶ್ ಪ್ರತಾಪ್ ಸರ್, ಈ ಭಾರತೀಯ ಔಷಧ ಬೆಲೆ ನಿಯಂತ್ರಣ ಮಂಡಳಿ ಏನಿದೆ ಅದು ಹೆಂಗೆ ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕಿಗೆ ಔಷಧಗಳ ಬೆಲೆಯನ್ನು ಪರಿಷ್ಕರಣೆ ಮಾಡುತ್ತೆ. ಅದು ಔಷಧ ಆಧಾರದ ಮೇಲೆ 15ರಿಂದ 20%, ಅಂದರೆ ದೀರ್ಘಕಾಲದ ಕಾಯಿಲೆ ಇತ್ತು ಅಂತ ಹೇಳಿದ್ರೆ 15ರಿಂದ 20% ಏರಿಕೆ, ಸೋಂಕು ನಿವಾರಕ ಇತ್ತು ಅಂತ ಹೇಳಿದ್ರೆ 10ರಿಂದ 20%, ಸಾಮಾನ್ಯ ನೋವು ನಿವಾರಕ ಇದ್ದರೆ 10% ಏರಿಕೆ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ನೀವು ಇದರ ಅಲ್ಟರ್ನೇಟಿವ್ ಜನರಿಕ್ನತ್ತ ಹೋಗ್ಬೋದು ಎನ್ನುವಂಥ ಆಲೋಚನೆ ಬಗ್ಗೆ ಜನರಿಗೆ ಮಾಹಿತಿ ಕೊಡ್ತಾ ಇದ್ದೀರಿ. ಬಟ್ ಜನರಿಕ್ ಮೇಲೆ ಒತ್ತಡ ಜಾಸ್ತಿ ಆಗಲ್ವಾ? ಹೌದು, ಡೆಫಿನೆಟ್ಲಿ. ನಾವು ಒಂದು ಸಿಸ್ಟಮ್ನ ಬಂದ್ ಮಾಡಿದ್ರೆ ಬೇರೆ ಸಿಸ್ಟಮ್ನಲ್ಲಿ ಕೊಲಾಟ್ರಲ್ ಸಿಸ್ಟಮ್ಸ್ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರನೇ ಈ ಥರ ಪ್ರೋಗ್ರಾಮ್ಸ್ ಮಾಡಿ ನಾವು ಅವೇರ್ನೆಸ್, ನಮ್ಮ ಪೇಷಂಟ್ಸು, ನಮಗೆಲ್ಲ ಜನಸಾಮಾನ್ಯರ ಹತ್ರ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಜಾಸ್ತಿ ಮಾಡಿದ್ರೆ ಅವರು ಇವಾಗ್ಲಿಂದನೇ ರೆಡಿ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಮೋದಿ ಅವರು ಅವ್ರ ಭಾಷಣದಲ್ಲಿ ಹೇಳಿದ್ದೇನೋ, ಮುಂದೆ ಆಗುವಂತಹ ಅನಾಹುತಗಳನ್ನ ಮುಂಚೆನೆ ತಪ್ಪಿಸ್ಲಿಕ್ಕೆ ನಾವು ಮುಂಚೆನೆ ಅದಕ್ಕೆ ಪ್ಲಾನ್ ಮಾಡ್ಕೋಬೇಕು. ಯಾವ ತರ ಮಾಡ್ಕೋಬೇಕು? ಅದರಲ್ಲಿ ಒಂದು ಜನರಿಕ್ ಮೇಲೆ ಅವಲಂಬನೆ ಆಗಬೇಕು. ಬರೀ ಜನರಿಕ್ ಔಷಧಿ ಮೇಲೆ ಅಷ್ಟೇ ಅವಲಂಬನೆ ಇಲ್ಲ, ಇನ್ನೊಂದು ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೋಬೇಕು. ಅಥವಾ ಮುಂದೆ ಆಗುವಂತಹ ಡಿಸೀಸ್, ಈಗ ಫಾರ್ ಎಕ್ಸಾಂಪಲ್ ಒಬೆಸಿಟಿ ಅಂತ ಹೇಳಿ, ಒಬೆಸಿಟಿಗೆ ಡ್ರಗ್ಸ್ ಬರ್ತದೆ. 80 kg ಆದ್ಮೇಲೆ, ಅದು 100-150 kg ಆದ್ಮೇಲೆ ನಾವು ಅದ್ರ ಬಗ್ಗೆ ಥಿಂಕ್ ಮಾಡೋದಲ್ಲ. ಅದು 70-80-90 kg ಇದ್ದಾಗಲೇ ನಾವು ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಪ್ರಿವೆಂಟಿವ್ ಮೆಜರ್ಸ್ನ ಹುಡ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂದ್ರೆ ನೆಕ್ಸ್ಟ್ ಡಯಾಬಿಟಿಸ್ ಬರುತ್ತೆ, ನೆಕ್ಸ್ಟ್ BP ಬಂದೆ. ನಮಗೆ ಗೊತ್ತು ರಿಸ್ಕ್ ಫ್ಯಾಕ್ಟರ್ಸ್ ಯಾವುದು. ಇವತ್ತು ಡಾಕ್ಟರ್ಸ್ ನಿಮಗೆ ಕ್ಲೀನಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಕೊಡ್ತಾರೆ. BPಗೆ, ಶುಗರಿಗೆ, ಈಗ ಸ್ನೋರಿಂಗ್ ಪ್ರಾಬ್ಲಮ್ ಇದ್ದವರಿಗೆ ಅವರಿಗೆ ಶುಗರ್ BP ಜಾಸ್ತಿ ಅನ್ಕಂಟ್ರೋಲ್ಡ್ BP ಆಗ್ಬೋದು. ಅಥವಾ ಈಗ ಒಬೆಸಿಟಿ ಇದ್ದವರಿಗೆ ಶುಗರ್ ಅನ್ಕಂಟ್ರೋಲ್ಡ್ ಹೋಗ್ಬೋದು, ಸ್ಟ್ರೋಕ್ ಆಗೋ ಚಾನ್ಸಸ್ ಆಗ್ಬೋದು. ಸೊ ಈ ಥರ ಇದ್ದವರಿಗೆ ನೀವು ಲೈಫ್ ಸ್ಟೈಲಲ್ಲೇ ಊಟ, ಆಹಾರ ಪದ್ಧತಿಗಳು, ನೀವು ಎಕ್ಸಸೈಸು, ನಿಮ್ಮದು ಹ್ಯಾಬಿಟ್ಸ್ ಇವನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಬಂತಂದರೆ ನಿಮ್ಮ ಅವಲಂಬನೆ ಈ ಮೆಡಿಸಿನ್ ಮೇಲೆ ಏನು ಡಿಪೆಂಡೆನ್ಸಿ ಇರುತ್ತಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಎಲ್ಲ ಒಂದೇ ಸಿಸ್ಟಮ್ ಮೇಲೆ ಭಾರ ಆಗೋದಿಲ್ಲ, ಎಲ್ಲ ಸಿಸ್ಟಮಲ್ಲೂ ಸ್ವಲ್ಪ ಸ್ವಲ್ಪ ಭಾರ ಹಂಚಿ ಹೋಗುತ್ತೆ. ಸೊ ಈ ಸಂದರ್ಭದಲ್ಲಿ ಬರೀ ಡಾಕ್ಟರ್ಸ್ ಅಷ್ಟೇ ಅಲ್ಲ, ಪೇಷಂಟ್ಸು, ನಾರ್ಮಲ್ ಪಬ್ಲಿಕ್ ಎಲ್ಲರೂ ಈಕ್ವಲಿ ನಾವು ಕಾಂಟ್ರಿಬ್ಯೂಟ್ ಮಾಡುವಂತ ಸಮಯ ಇದು ಅಂತ ಹೇಳಕ್ಕೆ. ಓಕೆ, ನಿಮ್ಮ ಮಾತನ್ನ ಸಣ್ಣ ಪುಟ್ಟ ಕಾಯಿಲೆ ಇದ್ರೆ ಒಪ್ಕೊಳ್ಬಹುದು ಸರ್. ಕ್ಯಾನ್ಸರ್ ಕಾರಕನದಂತ ಒಂದು ಮಾರಕ ರೋಗಗಳಿದ್ದಾಗ ಏನ್ ಮಾಡಬಹುದು ಅಂತೀರಿ ಜನಸಾಮಾನ್ಯರು? ಸೊ ಅವಾಗ ಅವರು ಈಗ ಅವರಿಗಿರುವಂತಹ ಏನು ಕ್ಯಾನ್ಸರ್ ಕಾಯಿಲೆ ಆಗಲಿ ಅಥವಾ ಆಲ್ರೆಡಿ ಈಗ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 4, ಈಗ ಮುಂಚೆನೇ ಅವರು ಮೆಡಿಸಿನ್ ತಗೊಂಡು ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ರೇಡಿಯೋಥೆರಪಿ ಇರುತ್ತೆ, ಕೋರ್ಸಸ್ ಇರುತ್ತೆ, ಅದನ್ನ ಕರೆಕ್ಟಾಗಿ ತಗೊಂಡು ಅದು ಒಂದು ಕಂಟ್ರೋಲ್ ಇದ್ರೆ ಓಕೆ. ಆದರೆ ಅದೇನಾದರೂ ಕೈ ತಪ್ಪು ಹೋಗಿದ್ರೆ ಆವಾಗ ಅವರು ಗೌರ್ಮೆಂಟ್ ಸ್ಕೀಮ್ಸ್ ಮೇಲೆ ಅವಲಂಬನೆ ಆಗಬೇಕು ಅಲ್ಲಿ. ಅಥವಾ ಎಲ್ಲಾದ್ರೂ ನಮ್ಮ ಡ್ರಗ್ ರಿಸರ್ವ್ಸ್, ಈಗ ಈ ಸಂದರ್ಭದಲ್ಲಿ ಎಲ್ಲ ಗೌರ್ಮೆಂಟ್ ಮೇಲೆ ಈ ಭಾರ ಬಿಡುತ್ತೆ. ಅವರು ಈ ತರ ಸಂದರ್ಭದಲ್ಲಿ ಈ ಕ್ರೈಸಿಸ್ ಏನಾದರೂ ಆದರೆ ಈ ತರ ಎಮರ್ಜೆನ್ಸಿ ಪೇಷಂಟ್ಸಿಗೆ ಅಂತ ಹೇಳಿ ಕೆಲವೊಂದು ಮೆಡಿಸಿನ್ಸ್ನ ರಿಸರ್ವ್ ಇಟ್ಕೋಬೇಕಾಗುತ್ತೆ. ಸೊ ಇದೊಂದೇ ಇದಕ್ಕೆ ಆಪ್ಷನ್, ಮತ್ತೆ ಬೇರೆ ಯಾವ ಆಪ್ಷನ್ನು ಇಲ್ಲ. ಆ ರಿಸರ್ವ್ ಮೆಡಿಸಿನ್ನ ಈ ತರ ರಿಸರ್ವ್ ಕ್ಯಾಂಡಿಡೇಟ್ಸ್ಗೆ ಅಷ್ಟೇ ಕೊಡಬೇಕು. ಎಲ್ಲರಿಗೂ ಹಂಚ್ತಾ ಹೋಗ್ಬಿಟ್ರೆ ಆ ರಿಸರ್ವ್ಸ್ ಮೆಡಿಸಿನ್ದು ನಮಗೆ ಡಿಮ್ಯಾಂಡ್ ಜಾಸ್ತಿ ಆಗಿಬಿಡುತ್ತೆ. ಅವಾಗ ಸಪ್ಲೈ ಕಡಿಮೆ ಇರುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗಿಬಿಡುತ್ತೆ. ಸೊ ಆ ಥರ ಕ್ಯಾನ್ಸರ್ ಇರುವಂಥ ಪೇಷಂಟ್ಸ್ಗೆ ಕ್ಯಾನ್ಸರ್ ಮೆಡಿಸಿನ್ಸ್ನು ರಿಸರ್ವ್ ಮಾಡಿ ಗೌರ್ಮೆಂಟ್ ಸ್ಟಾಕ್ಸ್ನ ಸಪ್ರೇಟಾಗಿ ಇಡಬೇಕು ಅವ್ರಿಗೆ ಕೊಡೋಕ್ಕೆ ಅಂತ ಹೇಳಿ. ಇಲ್ಲ ನಾರ್ಮಲ್ ನಾವು ಎಲ್ಲರಿಗೂ ಹಂಚ್ತಾ ಹೋಗ್ಬಿಟ್ರೆ ಆವಾಗ ಅದು ನಾವು ಸ್ಟಾಕ್ ಔಟ್ ಆಗಿಬಿಡ್ತೀವಿ, ಎಲ್ಲರಿಗೂ ಅದು ಸಪ್ಲೈ ಸಿಗೋದೇ ಇಲ್ಲ. ಸರ್, ಯುದ್ಧ ಶುರುವಾದಂತಹ ಸಮಯದಲ್ಲಿ ಈ ಸ್ಕ್ಯಾನಿಂಗ್ಗಳ ರೇಟು, ಎಕ್ಸ್ರೇಗಳ ರೇಟು ಇವೆಲ್ಲ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಸುದ್ದಿಗಳು ಬಂತು. ಒನ್ಸ್ ಅಗೇನ್ ಅದರ ಮೇಲೆ ಅವಲಂಬನೆ ಈ ರೀತಿಯಾಗಿ ಕೊರತೆ ಆಗ್ತಾ ಹೋಗೋದಾದ್ರೆ ಮತ್ತೆ ದರ ಏರಿಕೆ ಆಗುವಂತಹ ಲಕ್ಷಣಗಳು. ಯಾಕಂದರೆ ನೀವು ಕೊರೋನಾ ಸಮಯದಲ್ಲಿ ನಾವು ನೋಡಿದ್ವಿ, ಈಗ ಬೆಂಗಳೂರಿನಲ್ಲಿ ಆಕ್ಸಿಜನ್ಗಳ ಕೊರತೆ ಇದ್ದಾಗ ಎಲ್ಲೋ ದೆಹಲಿಯಿಂದ ಟ್ರೈನ್ಗಳ ಮುಖಾಂತರ ಆಕ್ಸಿಜನ್ಗಳನ್ನು ತೆಗೆದುಕೊಂಡು ಬರುವ ಪ್ರಯತ್ನಗಳಾಯಿತು, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅದನ್ನು ಕಳಿಸುವ ಪ್ರಯತ್ನಗಳಾಯಿತು. ಈ ಸ್ಕ್ಯಾನಿಂಗ್ಗಳ ವಿಚಾರದಲ್ಲಿ ಹೆಂಗೆ ಡಿಪೆಂಡೆನ್ಸಿ ಇದೆ ನಮ್ದೆಲ್ಲ? ಸರ್, ನಾನು ಇದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿ ಆರ್ ಡಿಪೆಂಡೆಡ್ ಆನ್ 2 types ಆಫ್ ಮೆಡಿಸನ್. ಓಕೆ, ಒಂದು ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂತೀವಿ, ಇನ್ನೊಂದು ಕ್ಲಿನಿಕಲ್ ಸ್ಕಿಲ್ ಬೇಸ್ಡ್ ಮೆಡಿಸನ್ ಅಂತ ಹೇಳ್ತೀವಿ. ಸೊ ಸ್ಕ್ಯಾನ್ ಮಾಡಿ ತಿಳ್ಕೊಂಡು
ಸಿ ಇಟ್ ಈಸ್ ಆಲ್ ಫಾರ್ ಎಕ್ಸಾಂಪಲ್ ಒಂದು ಡಾಕ್ಟರ್ ಹತ್ರ ಒಂದು ಪೇಷಂಟ್ ಬರ್ತಾರೆ, ಸೊ ದ ವೇ ಈ ವಾಕ್ ಕ್ಲಿನಿಕ್ ಇನ್ ನಡ್ಕೊಂಡ್ ಬರ್ತಾ ಇರೋಂಗೆ ಫ್ರಮ್ ದ ಐಸ್ ಆಫ್ ದ ಫಿಸಿಷಿಯನ್ ಏನಾಗುತ್ತೆ ಅಂತಂದ್ರೆ ಈ ವಿಲ್ ಡೆಫಿನೆಟ್ಲಿ ನೋ ದಿಸ್ ಇಸ್ ದ ಡಯಾಗ್ನೋಸಿಸ್ ಅಂತ ಅಂದ್ಬಿಟ್ಟು ಆಸ್ ಸೂನ್ ಆಸ್ ಈ ವಾಕ್ ಔಟ್ 3 to 4 ಡಯಾಗ್ನೋಸಿಸ್ ಮೈಂಡ್ ಅಲ್ಲಿ ಇದ್ಬಿಡುತ್ತೆ. ಆಫ್ಟರ್ ಟಾಕಿಂಗ್ ಇಟ್ ವಿಲ್ ಗೋ ಟು 2 ಡಯಾಗ್ನೋಸಿಸ್. ಆಫ್ಟರ್ ಕನ್ಫರ್ಮಿಂಗ್ ವಿತ್ ದ ಫಿಸಿಕಲ್ ಎಕ್ಸಾಮಿನೇಷನ್ 1 ಡಯಾಗ್ನೋಸಿಸ್ ಪಕ್ಕ ಇರುತ್ತೆ, ಮೆಡಿಸನ್ ಬರೀತಾರೆ. ಮೊದಲು ಇರಲಿಲ್ಲ, ಮೊದಲು ಸ್ಕ್ಯಾನ್ ಇರಲಿಲ್ಲ, CT ಸ್ಕ್ಯಾನ್, ಎಕ್ಸ್ರೇ ಏನು ಇರಲಿಲ್ಲ, ಆಲ್ ಕ್ಲಿನಿಕಲ್ ಬೇಸ್ಡ್. ನಮ್ಮ ಹತ್ರ ಸ್ಕಿಲ್ ಇದೆ ಇವಾಗ್ಲೂ. ಬಟ್ ವೈ ವಿ ಆರ್ ಡಿಪೆಂಡೆಡ್ ಆನ್ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂತಂದ್ರೆ ಇನ್ನ ಬೇರೆ ಡಾಕ್ಟರ್ ಹತ್ರ ಹೋದಾಗ ದೇ ವಿಲ್ ಕಮೆಂಟ್ ಆನ್ ವಾಟ್ ಬೇಸಿಸ್ ಈ ಡಿಡ್ ಅಂತ. ನಾವು ಕ್ಲಿನಿಕಲ್ ಸ್ಕಿಲ್ ಇದೆ ನಮಗೆ, ಬಟ್ ಅದನ್ನ ಇವಾಗ ನಾನು ನನ್ನ ಏನು ಎಕ್ಸಾಮಿನೇಷನ್ ಮಾಡುವಾಗ ನನ್ನ ದೃಷ್ಟಿಕೋನದಲ್ಲಿ ಇದು ಡಯಾಗ್ನೋಸಿಸ್ ಅಂತ ನಾನು ಬರ್ದಿರ್ತೀನಿ. ಬೇರೆ ಡಾಕ್ಟರ್ ಏನ್ ಮಾಡ್ತಾರೆ, ಇದು ಇಲ್ಲದೆ ಇರಬಹುದು. ಇವಾಗ ಫಾರ್ ಎಕ್ಸಾಂಪಲ್ ಸಮ್ ಪರ್ಸನಲ್ ಗ್ರಡ್ಜ್ ಅಂಡ್ ಆಲ್ ದಟ್ ಅಂಡ್ ಆಲ್ ಲೆಟ್ಸ್ ಕೀಪ್ ಇಟ್ ಅಸೈಡ್. ಇಲ್ಲ ಸರ್ ಇದೆಲ್ಲ ಡಯಾಗ್ನೋಸಿಸ್ ಇದು ಅಂತ ಅನ್ಬಿಟ್ಟು ಬೇರೆ ಡಯಾಗ್ನೋಸಿಸ್ ಬರಿಬಹುದು. ಈ ಡಿಸ್ಕ್ರೆಪೆನ್ಸೀಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಬಂತು. ಬ್ಲಡ್ ಟೆಸ್ಟ್, ಸ್ಕ್ಯಾನು, CT ಸ್ಕ್ಯಾನು, ಓ ದಿಸ್ ಇಸ್ ದ ಕರೆಕ್ಟ್ ಡಯಾಗ್ನೋಸಿಸ್. ಬಟ್ CT ಸ್ಕ್ಯಾನ್ ಇಲ್ಲದೆ, ಬ್ಲಡ್ ಟೆಸ್ಟ್ ಇಲ್ಲದೆ ನಾವು ಡಯಾಗ್ನೋಸಿಸ್ ಅರೈವ್ ಮಾಡೋದಕ್ಕೆ ನಮ್ಮ ವೈದ್ಯರಿಗೆ ಎಲ್ಲರಿಗೂ ಕೆಪಾಸಿಟಿ ಇದೆ. ಬಟ್ ದ ಥಿಂಗ್ ಈಸ್ ಬೇರೆ ಕಡೆ ಆ ಪೇಷಂಟ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ಬೇರೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ. ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ಅನ್ನೋದು ಒಂದು ಕಲ್ಚರ್ ಬಂತು. ಅದಕ್ಕಾಗಿ ಆ ಬ್ಲಡ್ ಟೆಸ್ಟ್, ಆ ಬ್ಲಡ್ ಇನ್ವೆಸ್ಟಿಗೇಷನ್, CT ಸ್ಕ್ಯಾನ್ ಎಲ್ಲ ಬೇಕಾಗಿದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ವಿ ಕ್ಯಾನ್ ಈಸಿಲಿ ಅವರ್ಟ್ ಇಟ್. ಡಾಕ್ಟರ್ಸ್ ಆಲ್ಸೋ ನಾವು ಅವ್ರನ್ನ ಅಫೋರ್ಡಬಿಲಿಟಿ ಮೇಲೆ ನಾವು ಡಯಾಗ್ನೋಸಿಸ್ ಬೇಕಾ, ಬೆಡ್ ಸೈಡ್ ಇದರಲ್ಲೇ ಡಯಾಗ್ನೋಸಿಸ್ ಮಾಡ್ಬೋದಾ, ಇಲ್ಲ ಇನ್ವೆಸ್ಟಿಗೇಷನ್ ಮಾಡೇ ಡಯಾಗ್ನೋಸಿಸ್ ಮಾಡ್ಬೋದಾ, ಇಟ್ಸ್ ಅಪ್ ಟು ಅಸ್ ಟು ಟೇಕ್ ಎ ಕಾಲ್. ಸೊ ಈ ವಿಷಯದಲ್ಲಿ ಕಾಸ್ಟ್ ಫ್ಯಾಕ್ಟರ್ಸ್ ತುಂಬಾ ಕಮ್ಮಿ ಆಗುತ್ತೆ. ಬಟ್ ಅದೇ ಸರ್, ಈ ಯುದ್ಧ ಆದ ತಕ್ಷಣವೇ 500 ರೂಪಾಯಿ 600 ರೂಪಾಯಿ ಆ ದರಗಳನ್ನು ಹೆಚ್ಚಳ ಮಾಡ್ತಾ ಹೋದ್ರು. ನೀವು ಎಕ್ಸ್ರೇ ಸೆಂಟರ್ಗಳಿಗೆ ಹೋದಾಗ ಅನೇಕ ಬಡ ಜನರು ಅದ್ರ ಬಗ್ಗೆ ಆರೋಪಗಳನ್ನ ಮಾಡಿದ್ರು. ನಮ್ಮದಲ್ಲದ ಯುದ್ಧಕ್ಕಾಗಿ ನಾವು ಹೆಚ್ಚು ಹೆಚ್ಚು ಹಣವನ್ನು ಕೊಡಬೇಕಾದಂತ ಪರಿಸ್ಥಿತಿ ಬಂತು ಅಂತ. I think we share a equal responsibility. See, once social media introduced adaga, ಕೀಪ್ಯಾಡ್ ಫೋನೇ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಸೋ ಮೆನಿ ಪೀಪಲ್ ಟು ಅಫೋರ್ಡ್. ಹೇಗೆ ಎಲ್ಲರ ಹತ್ರ ಇವಾಗ ಸ್ಮಾರ್ಟ್ ಫೋನ್ ಇದೆ. ಸೊ ಮನಸ್ಸಿದ್ರೆ ಮಾರ್ಗ. ಡೆಫಿನೆಟ್ ಆಗಿ ಇಫ್ ಇಟ್ ಈಸ್ ರಿಯಲಿ ರಿಯಾಕ್ಟಿವ್, ಇಫ್ ಇಟ್ ಈಸ್ ರಿಯಲಿ ರಿಕ್ವೈರ್ಡ್, ಯುದ್ಧ ಆದ್ರೂ ಸರಿ ನಮ್ದೇನೆ. ವಿ ಆರ್ ದ ಪೀಪಲ್ ಹೂ ಆರ್ ಗೆಟಿಂಗ್ ಡಿಫೆಂಡೆಡ್ ಬೈ ದ ಗವರ್ಮೆಂಟ್. ಸೊ ಗವರ್ಮೆಂಟ್ಗೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಬೇಸಿಕ್ ಪ್ರಶ್ನೆ ಇರೋದು ಸರ್, ಈಗ ಪ್ರೈವೇಟ್ ಕಡೆ ಸ್ಕ್ಯಾನ್ಗಳಿಗೆ, ಎಕ್ಸ್ರೇಗಳಿಗೆ ಹೋಗೋಕ್ಕಿಂತ ಆ ವ್ಯವಸ್ಥೆಗಳನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ನನ್ನ ಬೇಸಿಕ್ ಆಸೆ. ಡೆಫಿನೆಟ್ಲಿ ದಟ್ ಹ್ಯಾಪನ್ಸ್. ಕಡಿಮೆ ಬೆಲೆಗೆ ಸಿಗುತ್ತೆ, ಕೆಲವೊಂದಿಷ್ಟು ಕಡೆ ಉಚಿತವಾಗಿ ಅದನ್ನೆಲ್ಲ ಮಾಡಲಾಗುತ್ತೆ. ಆಶಯ ಬೇಕು ಅಂತ ಹೆಂಗಂದ್ರೆ ನೀವು ಕೇಳಿದ ಪ್ರಶ್ನೆ ಸರ್, ವಿಕ್ಟೋರಿಯಾ ಹಾಸ್ಪಿಟಲ್ ಒಳಗೆ ಫಸ್ಟ್ CT ಸ್ಕ್ಯಾನ್ ಬರೋದಕ್ಕೆ 10 ವರ್ಷ ಮೊದಲೇ ಸಣ್ಣ ನರ್ಸಿಂಗ್ ಹೋಮ್ನಾಗೆಲ್ಲ ಇತ್ತು ಬೆಂಗಳೂರಿನಲ್ಲಿ. ಅನ್ಫಾರ್ಚುನೇಟ್. ಪ್ರೀಮಿಯರ್ ಇನ್ಸ್ಟಿಟ್ಯೂಟ್. ಆಮೇಲೆ ಇನ್ನೊಂದು ಹೇಳಿದ್ರಲ್ಲ, ಯಾರಾದರೂ ಡಾಕ್ಟ್ರು ಯುದ್ಧದ ನೆಪ ಇಟ್ಕೊಂಡು ನನ್ನ CT ಸ್ಕ್ಯಾನ್ 500 ರೂಪಾಯಿ ಜಾಸ್ತಿ ಮಾಡ್ತಾನೆ ಅಂದರೆ ಡೆಫಿನೆಟ್ಲಿ ಅನ್ಎಥಿಕಲ್. ಓಕೆ, ದೇರ್ ಇಸ್ ನೋ, ಇವನೇನು ಯುದ್ಧದ ಟೈಮ್ನೊಳಗೆ ಇವನ್ ಮಿಷಿನ್ನ ಶಿಪ್ನಿಂದ ತರಿಸ್ಕೊಂಡಿರಲ್ಲ. ಬಟ್ ಎಲ್ಲೋ ಒಂದು ಕಡೆ ಹ್ಯೂಮನ್ ಟೆಂಡೆನ್ಸಿ ಒಂದು ಮಿಸ್ಯೂಸ್ ಮಾಡ್ಕೊಳ್ಳೋದು, ಎಲ್ಲೋ ಒಂದು ಕಡೆ ಲಾಭ ಮಾಡ್ಕೊಳ್ಳೋದು, ಇದು ತಪ್ಪು. ಬೇರೆ ಯಾವ್ದಾನ ಬಿಸ್ನೆಸ್ನ ಮಾಡ್ಕೊಳ್ಳಿ, ವೈದ್ಯಕೀಯದಲ್ಲಿ ಯುದ್ಧದ ಹೆಸರು ಹೇಳಿ CT ಜಾಸ್ತಿ ಮಾಡ್ತೀನಿ, MRI ಚಾರ್ಜ್ ಮಾಡ್ತೀನಿ, ನನ್ನ ಕನ್ಸಲ್ಟೇಷನ್ನೇ ಜಾಸ್ತಿ ಮಾಡ್ತೀನಿ, ಅದು ತಪ್ಪು ಸರ್. ಅದು ಡೆಫಿನೆಟ್ಲಿ ನಮ್ಮಲ್ಲಿ ಒಂದು ಎಥಿಕ್ಸ್ ಅಂತ ಇದೆ. ಹಂಗ್ಯಾರಾದ್ರೂ ಮಾಡಿದ್ರೆ ಅದು ತಪ್ಪು. ನಿಮ್ಮ ಈ ಮಾಧ್ಯಮದ ಮುಖಾಂತರ ಡೆಫಿನೆಟ್ಲಿ ಜನಗಳಿಗೆ ಅಥವಾ ಅಂಥ ವೈದ್ಯರಿಗೆ ಒಂದು ತಿಳುವಳಿಕೆ, ದಯವಿಟ್ಟು ಅದು ಮಾಡಬೇಡಿ ಏನು ಹೇಳ್ತೀನಿ. ಮೆಡಿಸಿನ್ ಅಂತಂದ್ರೆ ಕಮೋಡಿಟಿ ಬೇಸ್ಡ್. ಸೊ ಕಮೋಡಿಟಿಗೆ ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ. ಈ ಇಮೇಜಿಂಗ್ CT ಸ್ಕ್ಯಾನ್ ಅಥವಾ ಸ್ಕ್ಯಾನಿಂಗ್ ಮಷಿನ್ ಯಾವಾಗೋ ತಂದಿಟ್ಟಿದ್ದು ಇಮೇಜ್ ಮಾಡಕ್ಕೆ, ಅಲ್ಲಿ ಅವ್ರಿಗೆ ಕಾಸ್ಟ್ ಜಾಸ್ತಿ ಆಗೋದಿಲ್ಲ, ಅಥವಾ ಕನ್ಸಲ್ಟೇಷನ್ ಮಾಡಕ್ಕೆ ಯಾವುದು ಯೂಸ್ ಆಗೋದಿಲ್ಲ. ಸೊ ಸರ್ ಹೇಳ್ದಂಗೆ ಅದಕ್ಕೆ ಜಾಸ್ತಿ ಬೆಲೆ ಇದು ಮಾಡಿದ್ರೆ ಅದು ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ದಂಗೆ ಆಗುತ್ತೆ. ಸೊ ಆ ಟೈಮಲ್ಲಿ ಆಕ್ಚುಲಿ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೇಕು. ಮೆಡಿಸಿನ್ ಪ್ರೈಸಸ್ ಜಾಸ್ತಿ ಆಗಿದ್ದಾವೆ, ಸೊ ನನ್ನ ಕನ್ಸಲ್ಟೇಷನ್ ಒಂದು 5 ರೂಪಾಯಿ 10 ರೂಪಾಯಿ ಕಡಿಮೆ ಮಾಡಿ ಅವ್ರಿಗೆ ಅನುಕೂಲ ಆಗಲಿ. ದಟ್ ಪರ್ಸನ್ ಈಸ್ ಕಾಲ್ಡ್ ಐಡಿಯಲ್ ಡಾಕ್ಟರ್ ಅಂತ ಹೇಳಿ. ಸರ್, ಎಸ್ ಸರ್. ಅಂದ್ರಪ್ಪ ಸರ್, ನಿಮಗೆ ಬೇಸಿಕ್ ಪ್ರಶ್ನೆ ಕೇಳೋದಾದ್ರೆ, ಈ ಕಾಳಸಂತೆ ಔಷಧಗಳ ಮಾರಾಟದ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ. ಈಗ ಸಿಲಿಂಡರ್ಗಳ ಕಾಳಸಂತೆ ಆಯಿತು, ಬೇರೆ ಬೇರೆ ಕಮಾಡಿಟಿಗಳ ಕಾಳಸಂತೆ ಆಯಿತು. ನಾವು ಕೊರೋನಾ ಸಮಯದಲ್ಲೂ ಕೂಡ ಕಾಳಸಂತೆ ಬಗ್ಗೆ ನೋಡಿದ್ದೀವಿ. ಒನ್ಸ್ ಅಗೇನ್ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಎನ್ನುವಂಥದ್ದು. ಯಾಕಂದರೆ ಪ್ಯಾರಾಸಿಟಮಲ್ ಆಗಿರ್ಬೋದು, ಬೇರೆ ಬೇರೆ ಈ ಅವಶ್ಯಕವಾಗಿ ಬೇಕಾದಂತಹ ಈ ಔಷಧಗಳ ದರ ಏಕಾಏಕಿಯಾಗಿ ಏರಿಕೆ ಆದರೆ ಅದನ್ನು ಮತ್ತಷ್ಟು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದಕ್ಕೆ ಕಾಳಸಂತೆ ಪ್ರಿಪೇರ್ ಆಗ್ತಾ ಇದೆ. ಅದನ್ನೇ ಹೇಳಿದ ಒಂದು ವರ್ಣ ಹೇಳೋದು ಅಂದರೆ ಇಟ್ಸ್ ಅನ್ಎಥಿಕಲ್.
ಮಾಡಬಾರ್ದು. ಮಾಡಲಿಕ್ಕೆ ದೇರ್ ಇಸ್ ನೋ ರೀಸನ್. ಓಕೆ. ಸೊ ನೀವೇನು ಈ ಯುದ್ಧದ ಟೈಮ್ನೊಳಗೆ ಕಷ್ಟಪಟ್ಟು ಎಲ್ಲ ಸೌದಿಯಿಂದ ಪ್ಯಾರಾಸಿಟಮಾಲ್ ತರಿಸ್ಕೊಂಡು ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು, ಬರ್ಲಿಕ್ಕೆ ಲೇಟ್ ಆಯಿತು, ಆ ರೀತಿ ಸಿಚುಯೇಷನ್ ಇದ್ರೆ ಡೆಫಿನೆಟ್ಲಿ ಇಲ್ಲ ಅಂಥ ಸಿಚುಯೇಷನ್ ಇಲ್ಲ. ಭಾರತ ದೇಶದೊಳಗಡೆ ಏನೋ ಪೂನಾದಿಂದ ಡ್ರಗ್ಸು ಬೆಂಗಳೂರಿಗೆ ಬರಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗ್ಬೋದೇನೋ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಅಪ್ರೋಪ್ರಿಯೇಟ್ ಇದ್ರಲ್ಲ, ಅದು ಬಿಟ್ಬಿಟ್ಟು ಈ ಸಿಚುಯೇಷನ್ ಅಂತ ಕಾಳಸಂತೆ ಒಳಗೆ ಸಿಲಿಂಡರ್ ಮಾಡ್ದಂಗೆ ಅದು ಆಯಿತು ಕೋವಿಡ್ ಟೈಮ್ನೊಳಗೆ. 4,000 ರೂಪೀಸ್ದು ಡ್ರಗ್ ಒಂದು ವಯಲ್ಲು 60 ರೂಪಾಯಿನೊಳಗೆ ಬ್ಲಾಕ್ ಇದರಲ್ಲಿ ಸೇಲ್ ಆಯಿತು. ನಾವು ನೋಡಿದ್ದೀವಿ. ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಅಂಥವ್ರು, ಅದು ಡಾಕ್ಟ್ರುಗಳಲ್ಲ, ಫಾರ್ಮಾಸ್ಯೂಟಿಗಳು ಅಥವಾ ಈವನ್ ಡಾಕ್ಟ್ರ್ ಹತ್ರ ಕದ್ದಿಟ್ಕೊಂಡು ಬೇರೆಯವ್ರು ಮಾಡಿದ್ರು, ಇದೆಲ್ಲ ನಾವು ನೋಡಿದ್ದೀವಿ. ಬಟ್ ಇಂಥ ಸಮಯದಲ್ಲಿ ಹಂಗೆ ಮಾಡೋದು ತಪ್ಪು. ಮಾಡಿದರೆ ದೇ ಆರ್ ಪನಿಷಬಲ್. ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತೊಗೋಬೋದು. ಮೋಸ್ಟ್ಲಿ ಅಂಥ ಸಿಚುಯೇಷನ್ ಬರಲ್ಲ ಅಂದ್ಕೊಂಡಿದ್ದೀವಪ್ಪ. ಎಸ್ ಸರ್. ಗಣೇಶ್ ಪ್ರತಾಪ್ ಸರ್, ಈಗ ವೈದ್ಯರು ಅಂದರೆ ದೇವರು ಅಂತ ಜನಸಾಮಾನ್ಯರು ಅಂತಾರೆ, ಒಂದು ಆಶಾಭಾವನೆ ಇದೆ. ಈಗ ಉದಾಹರಣೆಗೆ ಸರ್, ಕ್ಯಾನ್ಸರ್ನ ಒಂದು ಶಸ್ತ್ರಚಿಕಿತ್ಸೆ ಆಗಬೇಕಂದ್ರೆ ಕೆಲವೊಂದಿಷ್ಟು ಸಮಯದಲ್ಲಿ ನಾನೇ ಅಬ್ಸರ್ವ್ ಮಾಡಿದಾಗ ಒಂದು 6,000 ರೂಪಾಯಿ ಇಂಜೆಕ್ಷನ್ ಏನೋ ಬರೀತಾರೆ ಅವರು. ಒಂದು 3-4 ಇಂಜೆಕ್ಷನ್ಗಳ ಅವಶ್ಯಕತೆ ಇದ್ದಲ್ಲಿ ವೈದ್ಯರು ಕೆಲವೊಂದು ಬಾರಿ 5-6 ಬರೆದು ಬಿಡ್ತಾರೆ. ನಾನು ಕಣ್ಣಾರೆ ನೋಡಿರುವಂಥದ್ದು. 5-6 ಬರೆದು ಬಿಡ್ತಾರೆ. ಮೆಡಿಕಲ್ ಶಾಪ್ನವರು ಅನೇಕ ಬಾರಿ ಹೇಳ್ತಾರೆ ಇದು ಅಷ್ಟು ಅವಶ್ಯಕತೆ ಇಲ್ಲ, ಒಂದು 2-3 ಸಾಕಾಗುತ್ತೆ, ಬಟ್ ಎಕ್ಸ್ಟ್ರಾ ಬರೆದಿದ್ದಾರೆ ಅಂತ. ಇಂತಹ ಯುದ್ಧದ ಪರಿಸ್ಥಿತಿ ಸಮಯದಲ್ಲೂ ಕೂಡ ವೈದ್ಯರು ಅಥವಾ ವೈದ್ಯಕೀಯ ಸಂಸ್ಥೆಗಳು ಈ ರೀತಿಯಾಗಿ ಪೀಕಲಾಟಕ್ಕೆ ಇಳಿದ್ಬಿಟ್ರೆ ಜನಸಾಮಾನ್ಯ ಕಷ್ಟಕ್ಕೆ ಹೋಗ್ಬಿಡ್ತಾನೆ. ಹೀಗಾಗಿ ವೈದ್ಯರಿಗೆ ಕೊಡಬಹುದಂಥ ಮೆಸೇಜ್ಗಳು ಅಂದರೆ ಎಷ್ಟು ಅಗತ್ಯ ಇದೆಯೋ ಆ ಪರಿಪ್ರಮಾಣದಲ್ಲಿ ಮಾತ್ರ ಬೇಕಾಗುವಂತಹ ಸಂಗತಿಗಳು ಅಂತ. ಸೊ ಇದು ಎಲ್ಲೋ ಒಂದು ಆಗ್ತಿರುವಂತಹ ಘಟನೆ. ಈ ಘಟನೆನೇ ನಾವು ಎತ್ತಿಟ್ಟು ಜನಸಾಮಾನ್ಯರಿಗೆ ಮೆಸೇಜ್ ಕೊಟ್ಟರೆ ಅಲ್ಲಿ ತೊಂದರೆ ಆಗುತ್ತೆ. ಯಾವುದೋ ಒಬ್ರು ಡಾಕ್ಟ್ರು ಬೇಕಾಗಿದ್ದ ಅವಶ್ಯಕತೆಗಿಂತ ಜಾಸ್ತಿ ಇಂಜೆಕ್ಷನ್ ಬರೆದಿದ್ದಾರೆ ಅಂತಂದ್ರೆ ಯಾರೋ ಒಂದು ಬ್ಲ್ಯಾಕ್ ಶೀಪ್ ಇರಬೇಕು, ಅವ್ರು ಮಾಡಿರಬೇಕು. ಆದರೆ 90% ಆಫ್ ದ ಟೈಮ್ ನಾವು ಆ ಥರ ಮಾಡೋಕ್ಕಾಗಲ್ಲ. ಜಾಸ್ತಿ ಓವರ್ ಡೋಸ್ ಆಯಿತು ಅಂತಂದ್ರೆ ಅವನ ಹೆಲ್ತ್ಗೆ ಆಪತ್ತಾಗುತ್ತೆ, ಪೇಷಂಟ್ ಹೆಲ್ತ್ಗೆ ಆಪತ್ತಾಗುತ್ತೆ. ಅದು ಕ್ಯಾನ್ಸರ್ ಮೆಡಿಸಿನ್ಸ್ ಅಲ್ಲಿ ಬಂದಾಗ ಅವು ತುಂಬಾ ಸೈಡ್ ಎಫೆಕ್ಟ್ಸ್ ಒಳಗೊಂಡಿರ್ತವೆ. ಸೊ ಈ ವಿಷಯನ ನಾವು ನಿಗೂಢವಾಗಿ ಕರೆಕ್ಟಾಗಿ ನಾವು ವಿಶ್ಲೇಷಿಸಬೇಕಂದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ಕೇಸಸ್ಸಲ್ಲಿ ಈ ಥರ ಆಗ್ತಾ ಇದೆ. ಸೊ 5-10% ಕೇಸಸ್ಸಲ್ಲಿ ಇದಾಗಿದ್ದನ್ನ ಅಲ್ಲಿ ನಾವು ಗೌರ್ಮೆಂಟ್ ಗಾಂಭೀರ್ಯತೆ ತಗೊಂಡು ಅದಕ್ಕೊಂದು ಒಂದು ಟೀಮನ್ನು ರಚನೆ ಮಾಡಿ ಯಾರು ಈ ಥರ ಬ್ಲ್ಯಾಕ್ ಶೀಪ್ಸ್ ಇದ್ದಾರೆ, ಯಾರು ಈ ಥರ ಸ್ಕೇಪ್ ಗೋಟ್ಸ್ ಆಗಿದ್ದಾರೆ, ಯಾರು ಈ ಥರ ಮೆಡಿಕಲ್ ಎಥಿಕ್ಸ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಇದು ಮಾಡೋದು. ಇಲ್ಲ ಅಂತಂದರೆ ಇದು ನಾವು ಜನಸಾಮಾನ್ಯರಿಗೆ ಒಂದು ಬ್ಲಾಂಕೆಟ್ ಥರ ಒಂದು ಮೆಸೇಜ್ ಕೊಟ್ಬಿಟ್ಟು ಯಾರ ಮೇಲೂ ನಂಬಿಕೆನೇ ಇರಲ್ಲ. ಈಗ ಅಂಜನಪ್ಪ ಸರ್ ಅಂತಹ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಆಯ್ತಾ ಸರ್, ನಮ್ಗೆ 30-40 ವರ್ಷದಿಂದ ಅವ್ರು ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ಯಾರೋ ಒಬ್ರು ಫಾರ್ಮಸಿಸ್ಟು ಆ ಮೆಡಿಸಿನ್ ಮೇಲೆ ಕಮೆಂಟ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ, ಏನು ಅವಶ್ಯಕತೆ ಇದೆ, ಯಾಕಂದ್ರೆ ಪ್ರತಿಯೊಂದು ಪೇಷಂಟು ಬೇರೆ ಪೇಷಂಟ್ಗಿಂತ ಭಿನ್ನ, ಕಂಪ್ಲೀಟ್ಲಿ ಭಿನ್ನ. ಪ್ರತಿಯೊಂದು ಡಿಸೀಸ್ ಅದೇ ಕ್ಯಾನ್ಸರ್ ಇವ್ರ ಬಾಡಿಲಿ ಬೇರೆ ಸ್ಟೇಜಲ್ಲಿ ಇರುತ್ತೆ, ಇವ್ರ ಬಾಡಿಲಿ ಬೇರೆ ಸ್ಟೇಜಲ್ಲಿ ಇರುತ್ತೆ. ಸೊ ಹಿ ಇಸ್ ನಾಟ್ ದ ಹೂ ವಿಲ್ ಡಿಸೈಡ್ ಅಬೌಟ್ ದ ಡಿಸೀಸ್. ಇಟ್ ವಿಲ್ ಬಿ ದ ಒಂದು ಕ್ಯಾನ್ಸರ್ ಅಂತ ಟ್ರೀಟ್ಮೆಂಟ್ ಬಂದಾಗ ಆಂಕಾಲಜಿಸ್ಟ್ ಇರ್ತಾರೆ, ಆಂಕೋ ಸರ್ಜನ್ ಇರ್ತಾರೆ, ರೇಡಿಯೇಷನ್ ಆಂಕಾಲಜಿಸ್ಟ್ 3 ಜನ ಟ್ರೀಟ್ ಮಾಡ್ತಾರೆ. ಸೊ ಅದು ತುಂಬ ವಿಶ್ಲೇಷಣೆ ಮಾಡಿ ನಾವು ಒಂದು ಫೈನಲ್ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಜನಸಾಮಾನ್ಯರು ಸುಮ್ಮನೆ ಯಾರೋ ಹೇಳಿದ್ರು ಅಂತ ಮಾಡೋದು ಬೇಡ, ಅದನ್ನ ಒಂದು ಇಬ್ಬರು ಅಥವಾ 3 ಜನ ಜೊತೆಗೆ ಡಿಸ್ಕಸ್ ಮಾಡಿ, ಪರಿಣಿತ ಡಾಕ್ಟರ್ಸ್. ಸೊ ಅವ್ರಿಗೆ ಇವಾಗ ಈ ಸಂದರ್ಭದಲ್ಲಿ ಹೂ ಈಸ್ ಅ ಗುಡ್ ಡಾಕ್ಟರ್ ಅನ್ನೋ ಒಂದು ಕ್ವಶನ್ ಉಂಟಾಗುತ್ತೆ. ಸರ್ ನಾವು ಹೋಗ್ತೀವಿ, ನಮ್ಮ ವೆಂಕಟೇಶ್ ಸರ್ ಹೇಳ್ದಂಗೆ ಒಂದು ಪೇಷಂಟ್ ಬಂದಾಗ ಅವ್ರನ್ನ ಕೂರಿಸ್ಕೊಂಡ್ಬಿಟ್ಟು ಕರೆಕ್ಟಾಗಿ ಅವ್ರನ್ನ ಹಿಸ್ಟ್ರಿ ಕೇಳಿಬಿಟ್ಟು ಅವ್ರ ಜೊತೆಗೆ ಮಾತಾಡಿ ಅವ್ರದ್ದು ಏನು ಸಿಂಪ್ಟಮ್ಸ್ ಇದೆ ಅದನ್ನು ಕೇಳಿ ಎದ್ದು ಅವನ್ನ ಎಕ್ಸಾಮಿನೇಷನ್ ಮಾಡಿ ಅವರಿಗೆ ಅಕಸ್ಮಾತ್ ಅವಶ್ಯಕತೆ ಇದ್ದರೆ ನಾವೇನೋ ಪ್ರಾವಿಷನಲ್ ಡಯಾಗ್ನೋಸಿಸ್ ಇರ್ತೀವಿ, 1, 2, 3 ಅನ್ಕೊಂಡಿರ್ತೀವಿ, ಅದರಲ್ಲಿ ನಾವು ನ್ಯಾರೋ ಡೌನ್ ಆಗಿ ಒಂದು ಡಯಾಗ್ನೋಸಿಸ್ ಆಗಿದ್ದ ಸಂದರ್ಭದಲ್ಲಿ ಒಂದೇನೋ ಇನ್ವೆಸ್ಟಿಗೇಷನ್ ಬೇಕಾದ್ರೆ ಮಾಡಿ ಕನ್ಫರ್ಮೇಷನ್ ಕೇಳ್ತಾರೆ. ಇವಾಗಿನ ಪೇಷಂಟ್ ಸುಮ್ಮನೆ ಅಲ್ಲ, ಕನ್ಫರ್ಮ್ ಇದೆನಾ ಸರ್, ಹೌದಾ ಸರ್ ಇದೆ ಕರೆಕ್ಟ್ ಅಂತ, ಅದಕ್ಕೆ ಕನ್ಫರ್ಮೇಷನ್ಗೆ ಅದು ಡಯಾಗ್ನೋಸಿಸ್ ಇನ್ವೆಸ್ಟಿಗೇಷನ್ ಮಾಡಿ ಆ ಒಂದು ಫೈನಲ್ ಡಯಾಗ್ನೋಸಿಸ್ ಬಂದು ಅದನ್ನು ಟ್ರೀಟ್ಮೆಂಟ್ ಕೊಡೋನೆ ಕರೆಕ್ಟ್ ಐಡಿಯಲ್ ವೈದ್ಯ. ಇದು ಮಾಡಕ್ಕೆ 15-30 ನಿಮಿಷ ತಗೊಳುತ್ತೆ. ಇಫ್ ಯುವರ್ ಡಾಕ್ಟರ್ ಈಸ್ ಗಿವಿಂಗ್ ಸೋ ಮಚ್ ಆಫ್ ಟೈಮ್ ದೆನ್ ಹಿ ಈಸ್ ಐಡಿಯಲ್ ಡಾಕ್ಟರ್. 5 ನಿಮಿಷದಲ್ಲಿ ಬಂದ ತಕ್ಷಣ ಕೆಮ್ಮು ನೆಗಡಿ ಜ್ವರ ಇದೆನಾ ತಗೋ, ಇದು ಆಂಟಿಬಯೋಟಿಕ್ ತಗೋ ಹೋಗು ಅಂತಂದ್ರೆ ಹಿ ಈಸ್ ಜಸ್ಟ್ ಸಿಂಪ್ಟಮೆಟಿಕ್ ಟ್ರೀಟ್, ಹಿ ಈಸ್ ನಾಟ್ ಟ್ರೀಟಿಂಗ್ ಯುವರ್ ರೂಟ್ ಕಾಸ್. ಸೊ ಇವನ್ನೆಲ್ಲ ಮಾಡಿಬಿಟ್ಟು ಯಾರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅವ್ರು ಕರೆಕ್ಟಾಗಿರೋ ವೈದ್ಯ. ಸೊ ಎಲ್ಲೋ ಒಂದು ಇನ್ಸ್ಟಿಂಕ್ಟ್ ಆಗಿದ್ರ ಮೇಲೆ ನಾವು ಜಡ್ಜ್ ಮಾಡೋದು ಬೇಡ. ನಾವು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವು ಯಾವುದೇ ಸ್ಟಡಿ ಮಾಡಿದ್ರು ಪರ್ಸೆಂಟೇಜ್ 80%,
90%. 1%, 2% ಬಯಾಸ್ ಅಂತ ಇದ್ದೇ ಇರುತ್ತೆ. ಯಾರೋ ಒಬ್ರು ಮಾಡ್ತಾ ಇರ್ತಾರೆ, ಅವ್ರನ್ನ ಮೇಲೆ ಎತ್ತಿಟ್ಬಿಟ್ಟು ಇವ್ರು ಹಿಂಗ್ ಮಾಡಿದ್ರು ಅಂತ ಹೇಳಿ ಜನರಿಗೆ ನಾವು ಮೆಸೇಜ್ ಕೊಟ್ಟರೆ ತಪ್ಪಾಗುತ್ತೆ. ಸೊ ನಾವು ಮೆಸೇಜ್ನ ಈ ತರ ಕೊಡೋಣ. ನೀವು ಹೇಳಿದ ಸುದ್ದಿ ನಾವು ಕೇಳಿರ್ತೀವಿ, ಡಾಕ್ಟರ್ಗಳಾಗಿ ಯಾವುದೋ ಹಾಸ್ಪಿಟಲ್ಗೆ ಎಕ್ಸ್ಟ್ರಾ ಬರ್ಕೊಟ್ಟು ಆಮೇಲೆ ಅವ್ರದೇ ಸ್ಟೋರಿಗೆ ಮಾರ್ಕೋತಾರೆ ಅಂತ ಆರೋಪಗಳಿದೆ. ಅಪರೂಪದಲ್ಲಿ ಅಪರೂಪ, ದಯವಿಟ್ಟು ಅಂತವ್ರು ದೇ ಆರ್ ಪನಿಷಬಲ್. ಸಾಕಷ್ಟು ಜನ ನಮ್ಮಂತವ್ರು ಒಳ್ಳೆಯರು ಇದೀವಿ ಸರ್, ಆಗಲ್ಲ. ಜನಸಾಮಾನ್ಯರು ದಯವಿಟ್ಟು ನಮಗೆ ಗೌರವ ಕೊಡಿ, ಹಂಗಾದವ್ರನ್ನ ನಾವು ವಿ ಡೋಂಟ್ ಎಕ್ಸ್ಕ್ಯೂಸ್. ವೆಂಕಟೇಶ್ ಸರ್, NPPಯ ಪ್ರಕಾರ ಅಗತ್ಯ ಜೀವ ರಕ್ಷಕಗಳು ಅಂತ ನಾವೇನು ಕರಿತೀವಿ, ಒಬ್ಬ ಮನುಷ್ಯನಿಗೆ ಅತಿ ತುರ್ತಾಗಿ ಬೇಕಾದಂತಹ ಔಷಧಿಗಳ ದರವನ್ನು ಏಕಾಏಕಿಯಾಗಿ ಏರಿಕೆ ಮಾಡಬಾರ್ದು ಅನ್ನೋದು ನಿಯಮ. ಅದು ಯುದ್ಧ ಸಮಯ ಆಗಿರ್ಬೋದು, ಸಂದಿಗ್ಧ ಪರಿಸ್ಥಿತಿಗಳಾಗಿರ್ಬೋದು, ಯಾವುದೇ ಸಮಯದಲ್ಲೂ ಕೂಡ. ಬಟ್ ಅಂತಹ ಪರಿಸ್ಥಿತಿಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಆ ಥರ ವಿಷಯ ಬಂದಾಗ ಈವನ್ ದ ಕಂಟ್ರೋಲ್ ಆಲ್ಸೋ ದ ನ್ಯಾಷನಲ್ ಡ್ರಗ್ ರೇಟ್ ಕಂಟ್ರೋಲ್ ಏಜೆನ್ಸೀಸ್ ವಾಟ್ ಎವರ್, ಸೊ ಅವರು ದೇ ವಿಲ್ ಗಿವ್ ಸರ್ಟನ್ ರೂಲ್ಸ್. ಆ ಬೇಸಿಸ್ ಮೇಲೆ ಇಫ್ ದ ಪೇಷಂಟ್ ಈಸ್ ನಾಟ್ ಏಬಲ್ ಟು ಅಫೋರ್ಡ್, ದೇ ಕ್ಯಾನ್ ಅಪ್ರೋಚ್ ಫಾರ್ ಸಬ್ಸಿಡೀಸ್ ಟು ದ ಗವರ್ಮೆಂಟ್. ಇವಾಗ ಗೌರ್ಮೆಂಟ್ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ದೇ ವಿಲ್ ಬಿ ಲಿಸ್ನಿಂಗ್ ಟು ದ ಪೇಷಂಟ್ಸ್ ದಿಸ್ ಒನ್ ಪ್ರಾಬ್ಲಮ್. ಅವರು ಫೈನಾನ್ಷಿಯಲ್ ಕಾಸ್ಟ್ ಡೆಫಿನೆಟ್ ಆಗಿ ಏಟ್ ಬೀಳುತ್ತೆ ಅಂತ ಗೌರ್ಮೆಂಟ್ ಗೇಜ್ ಹಾಕಿರುತ್ತೆ. ಅದಕ್ಕೆ ಅಂತಾನೆ ಸಬ್ಸಿಡೈಸ್ ರೇಟ್ಸ್ ಅಲ್ಲಿ ಅವ್ರಿಗೆ ಸಬ್ಸಿಡಿ ಕೊಡಬೇಕು ಅಂತಾನೆ ಒಂದಷ್ಟು ಅಮೌಂಟ್ನ ಇಟ್ ವುಡ್ ಹ್ಯಾವ್ ಕೇಟರ್ಡ್. ದಟ್ ಈಸ್ ಆಲ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅ ಪ್ಲಾನ್. ಈಗ ಯುದ್ಧ ಅಂತ ಬಂದಾಗ ದೀಸ್ ಕೈಂಡ್ ಆಫ್ ರಿಸರ್ವೇಷನ್ಸ್ ಆರ್ ದೀಸ್ ಕೈಂಡ್ ಆಫ್ ಸಬ್ಸಿಡೀಸ್ ವಿಲ್ ಬಿ ಕನ್ಸಿಡರ್ಡ್ ಬೈ ದ ಗವರ್ಮೆಂಟ್. ಯಾಕಂತಂದ್ರೆ ಪರಿಸ್ಥಿತಿ ಹಂಗಿದೆ, ಪೇಷಂಟ್ಗೆ ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್ ಅಂತ ನಾವು ಡಾಕ್ಟರ್ಸ್ ಎಲ್ಲ ಹೇಳಿ ಅವ್ರಿಗೆ ಸರ್ಟಿಫೈ ಮಾಡಿರ್ತೀವಿ. ಸ್ವಲ್ಪ ಇಟ್ ಮೇ ಗೆಟ್ ಡಿಲೇಡ್, ಬಟ್ ಡೆಫಿನೆಟ್ಲಿ ಗವರ್ಮೆಂಟ್ ವಿಲ್ ಇಶ್ಯೂ ಅ ಸಬ್ಸಿಡೈಸ್ ಥಿಂಗ್ ಸೊ ದಟ್ ದ patient will get whatever is required in this crisis. ಅದಂತೂ ಪಕ್ಕ. ಅದನ್ನ NPP ಏನು ಗಮನಕ್ಕೆ ತೆಗೆದುಕೊಳ್ಳಬೇಕು. ಎಸ್ ಡೆಫಿನೆಟ್ಲಿ ಅವ್ರ ಹತ್ರನೂ ಕ್ಲಾಸಸ್ ಇದೆ. ಕ್ಲಾಸಸ್ ಇದ್ದು ದೇ ಕ್ಯಾನ್ ಅಪ್ರೋಚ್ ಫಾರ್ ಸಬ್ಸಿಡೀಸ್ ಅಂತಾನು ಇರುತ್ತೆ. ಸೊ ದೋಸ್ ರೂಲ್ ರೆಗ್ಯುಲೇಷನ್ಸ್ನ ನಾವು ಐಡೆಂಟಿಫೈ ಮಾಡಿ, ಇಫ್ ಇಂಡಿವಿಜುವಲ್ ಕೇಸಸ್ ಅಲ್ಲಿ ನಾವು ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ ಇರ್ತಾರೆ, ದೇ ವಿಲ್ ಬಿ ನಾಲೆಡ್ಜಬಲ್ ರಿಗಾರ್ಡಿಂಗ್ ದಿಸ್. ಈವನ್ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಅಲ್ಲಿನೂ ಈ ತರ ಕಾಸ್ಟ್ ನಿಮ್ ಪ್ರಾಬ್ಲಮ್ ಇದೆಯಾ, ಸೊ ನಿಮ್ಮ ಆದಾಯದ್ದು ಕ್ಯಾಟಗರಿ ಇದಿದೆಯಾ, ಸೊ ಯು ಕ್ಯಾನ್ ಗೋ ಫಾರ್ ಕನ್ಸಿಡರೇಷನ್ ಆಫ್ ಎ ಸಬ್ಸಿಡಿ ಫ್ರಮ್ ದ ಗವರ್ಮೆಂಟ್. ಇಟ್ ಈಸ್ ಆಲ್ ಅ ಕೋಆರ್ಡಿನೇಷನ್. ಗವರ್ಮೆಂಟ್ ಅಲ್ಲಿ ಎವ್ರಿಥಿಂಗ್ ಇಸ್ ಪ್ಲಾನ್ಡ್, ಬಟ್ ದ ಥಿಂಗ್ ಈಸ್ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪೇಷಂಟ್ ಕಡೆಯಿಂದ, PRO ಕಡೆಯಿಂದ, ಗವರ್ಮೆಂಟ್ ಕಡೆಯಿಂದ ಒಂದು ಸಿಂಕ್ ಬೇಕಾಗುತ್ತೆ, ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ಎಸ್ ಸರ್. ಸರ್ಟನ್ಲಿ ಸರ್, NPPA ಆಫೀಸರು ಕೂಡ ಅವನಿಗೂ ಅಮ್ಮ ಇರ್ತಾರೆ, ತಂದೆ ಇರ್ತಾರೆ, ಅವ್ರಿಗೂ ಅಂತ ಕಾಯಿಲೆ. ಹ್ಯೂಮನ್ ಟಚ್ ಒಂದು ಇದ್ರೆ ಸರ್, ಯಾವುದೇ ರೂಲ್ಸ್ನೊಳಗೂ ಅಡ್ಜಸ್ಟ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಡೆಫಿನೆಟ್ಲಿ ಅವ್ರು ಹೇಳ್ದಂಗೆ ಸಬ್ಸಿಡಿನೋ ಏನೋ ಬಡಬಗ್ಗರ ಸಹಾಯಕ್ಕೆ ಬಂದೇ ಬರಬೇಕು, ಬರ್ತಾರೆ. ಎಸ್ ಸರ್, ಇನ್ನೊಂದು ಬೇಸಿಕ್ ಪ್ರಶ್ನೆ, ನೀವು ಅವಾಗಲೇ ಜನೌಷಧಿ ಬಗ್ಗೆ ಮಾತನಾಡ್ತಾ ಇದ್ರಿ. ನಮ್ಮದೇ ಸರ್ಕಾರದಲ್ಲಿ ಜನೌಷಧಿಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಂದ್ ಮಾಡುವ ಪ್ರಯತ್ನಗಳೆಲ್ಲವೂ ಕೂಡ ಆಗಿತ್ತು. ಮತ್ತೊಂದು ಆತಂಕಕಾರಿ ಸಂಗತಿ ಅಂತ ಹೇಳಿದರೆ ಸರ್, 732 ಅಗತ್ಯ ಔಷಧಿಗಳ ಪೈಕಿ ಕೇವಲ 344 ಔಷಧಿಗಳ ಮಾತ್ರ ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಇತ್ತು ಅಂತ. PHCಗಳಲ್ಲಿ 1396 ಅದನ್ನು ಏರಿಕೆ ಮಾಡಬೇಕು ಅನ್ನುವಂತಹ ಲೆಕ್ಕನಲ್ಲಿದ್ದಾರೆ. ಆ 1396 ಪೈಕಿ 59 ಔಷಧಿಗಳು ಇವತ್ತಿದೆ ಅಂತ. ಈ ಕೊರತೆಯನ್ನು ಸರ್ಕಾರಗಳಾಗಿರ್ಬೋದು, ವೈದ್ಯಕೀಯ ಸಿಸ್ಟಮ್ಗಳು ಹೆಂಗೆ ನಿವಾರಿಸಬಹುದು ಇಂತಹ ಸಂದಿಗ್ಧ ಸಮಯದಲ್ಲಿ? ಅದು ಅವರ ಕರ್ತವ್ಯ ಸರ್, ಮಾಡಬೇಕು. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಸಾಕಷ್ಟು ಲೋಕಲ್ ಲಾಬಿ ಇರ್ತವೆ, ಫಾರ್ಮಸ್ಯೂಟಿಕಲ್ ಪ್ರೈವೇಟ್ ಲಾಬಿ ಇರ್ತವೆ, ಅವರೆಲ್ಲೋ ಅಡ್ಡ ಬರ್ಬೋದು. ಬಟ್ ಅಲ್ಟಿಮೇಟ್ಲಿ ಎಲ್ಲರ ಇಂಟ್ರೆಸ್ಟ್ ಏನಂದರೆ ಬಡವರ್ಗರ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರಿಗೂ ಕಾಳಜಿ ಇದ್ದರೆ ಇಮಿಡಿಯೇಟ್ ಫೈಟ್, ಲೋಕಲ್ ಇವರು ಫೈಟ್ ಮಾಡಬೇಕು. ಯಾರಲ್ಲೂ ಸೋ ಮೆನಿ NGOs, ಸೋ ಮೆನಿ ಆರ್ಗನೈಸೇಷನ್ಸ್ ಹಿಂಗೆ ಯಾಕಾಯಿತು ಅಂತ ಸರ್, ನಾನೇ ಸಾಕಷ್ಟು ವೇದಿಕೆಯಲ್ಲಿ ಮಾತನಾಡಿದ್ದೇನೆ, ಇದು ಚೀಫ್ ಮಿನಿಸ್ಟರ್ಗೂ ಅಡ್ರೆಸ್ ಮಾಡಿ ಮಾತನಾಡಿದ್ದೇನೆ. ವಿಕ್ಟೋರಿಯಾ ಹಾಸ್ಪಿಟಲ್ ಜನೌಷಧಿ ಕೇಂದ್ರನ ಹೆಂಗ್ರಿ ಮುಚ್ಚಿದ್ರಿ ನೀವು ಅಂತ ಕೇಳಿದ್ದೀನಿ. ನಮ್ಗೆ ಎಷ್ಟು ಬೆಲೆ ಕೊಡ್ತಾರೋ ಅದು ಗೊತ್ತಿಲ್ಲ. ಆದರೂ ಎಲ್ಲ ಆರ್ಗನೈಸೇಷನ್ ಸೇರಿಕೊಂಡು ನಾಗರಿಕ ವೇದಿಕೆಗಳು ಗಲಾಟೆ ಮಾಡಿದರೆ, ನಾನು ನಮ್ಮ ದೊಡ್ಡಬಳ್ಳಾಪುರದ ಬೇಕಾದ್ರೆ ನಾನು ಐ ಕ್ಯಾನ್ ಟೇಕ್ ಇಟ್ ಇನ್ ಎ ಬಿಗ್ ವೇ. ಹಿಂಗಾಗಿದ್ರೆ ಗೊತ್ತಿರಲ್ಲ ನಮಗೆ, ಮಾಡಿದರೆ ಈ ಮಾಧ್ಯಮದವ್ರು ಅದಕ್ಕೆ ನೋಡಿ ಸರ್, ಇಂಥ ಟಾಪಿಕ್ನ ನೀವು ನಮ್ಮಂಥವ್ರನ್ನ ಇಟ್ಟು ಕೂತು ಡಿಸ್ಕಸ್ ಮಾಡಿದಾಗ ಇಟ್ ಇಸ್ ರಿಯಲಿ ವಂಡರ್ಫುಲ್ ಆ್ಯಂಡ್ ಯೂಸ್ಫುಲ್. ಜನಗಳಿಗೆ ಒಂದು ಅವೇರ್ನೆಸ್ ಬರುತ್ತೆ, ನಾಳೆ ಒಂದು ಕ್ರಿಯೇಟ್ ಮಾಡ್ಬೋದು. ಇಲ್ಲ, ಅದು ತಪ್ಪು. ಎಷ್ಟು ಇರಬೇಕು ಅದಕ್ಕಿಂತ ಜಾಸ್ತಿ
ಅವ್ರು ಅಲ್ಲಿ ಇಡಂಗೆ ಮಾಡಬೇಕು ಸ್ಟಾಕು. ಬಟ್ ಎಲ್ಲೋ ಅಲ್ಲಿ ಲೋಕಲ್ ಇನ್ನೊಬ್ರು ಯಾರೋ ಕ್ಲಿನಿಕ್ ಇರ್ತದೆ, ಬೇರೆ ಬೇರೆ ಇವ್ರು ಇರ್ತವೆ. ಇವಾಗ ಈ ಟ್ರಾನ್ಸ್ಪೋರ್ಟ್ನಾಗ ಆಗುತ್ತಲ್ಲ, ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಲಾಬಿ, ಇವಾಗ ಏನಷ್ಟು ಗೌರ್ಮೆಂಟ್ ಲಾಬಿ, ಆ ಥರ ಎಲ್ಲ ವಿಚಾರದಲ್ಲೂ ಲಾಬಿ ಇರ್ತವೆ. ಬಟ್ ಎಲ್ಲೋ ಒಂದು ಕಡೆ ನಾವು ಪಬ್ಲಿಕ್ ಇಂಟ್ರೆಸ್ಟ್ನ ಯು ಮಸ್ಟ್ ಟೇಕ್ ಅನ್ ಅಪ್ಪರ್ ಹ್ಯಾಂಡ್ ಆ್ಯಂಡ್ ಯು ಮಸ್ಟ್ ಫೈಟ್ ಫಾರ್ ದೇರ್ ರೈಟ್. ಎಸ್ ಸರ್. ಸರ್, ನನ್ನ ಬೇಸಿಕ್ ಪ್ರಶ್ನೆ ಇರೋದು, ಹೌದು ಇಂಥ ಸಮಸ್ಯೆಗಿದೆ, ಯುದ್ಧ ಅನ್ನೋದು ಹೀಗೆ ಮೊದಲು ಬಾರಿ ಬಂದಿಲ್ಲ, ಹಿಂದೆ ಯುಕ್ರೇನ್ ರಷ್ಯಾ ಯುದ್ಧ ಆಯಿತು, ಬೇರೆ ಬೇರೆ ಯುದ್ಧಗಳು ಆಗ್ತಾನೆ ಇರುತ್ತೆ. ಈ ಯುದ್ಧದ ಎಫೆಕ್ಟ್ ನಮ್ಮ ದೇಶದಲ್ಲಿ ಪರಿಣಾಮ ಬೀರಬಾರ್ದು ಅಂತ ಹೇಳಿದ್ರೆ ಏನು ಮಾಡ್ಬೋದು? ಈ ಕಾರಣಕ್ಕಾಗಿಯೇ ಒಂದು ಆಲೋಚನೆ ಬಂತಂತೆ, 3,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬಲ್ಕ್ ಡ್ರಗ್ ಪಾರ್ಕನ್ನು ನಿರ್ಮಾಣ ಮಾಡಬೇಕು. ಬಲ್ಕ್ ಡ್ರಗ್ ಪಾರ್ಕನ್ನು ಗುಜರಾತ್ನಲ್ಲಿ, ಹಿಮಾಚಲ್ ಪ್ರದೇಶ್ ಮತ್ತು ಅರುಣಾಚಲ್ ಪ್ರದೇಶ ಅಥವಾ ಆಂಧ್ರ ಪ್ರದೇಶದಲ್ಲೂ ಮಾಡಬೇಕು ಅನ್ನುವಂಥ ಆಲೋಚನೆ. ಇದು ನೀಗಿಸಬಹುದಾ ಇದ್ರ ಮುಖಾಂತರ? 100% ಮಾಡ್ಬೋದು. ಅಲ್ಲಿ ಅಷ್ಟೇ ಯಾಕೆ, ಎವ್ರಿ ಸ್ಟೇಟ್ ಕ್ಯಾನ್ ಡೂ ದಿಸ್. ಓಕೆ, ಎಲ್ಲರೂ ಅವ್ರವ್ರದ್ದೇ ಬಲ್ಕ್ ಮೆಡಿಸಿನ್ ಪ್ರೊಡಕ್ಷನ್ ಯೂನಿಟ್ನ ಸ್ಟಾರ್ಟ್ ಮಾಡ್ಬೋದು. ಇದು ನಮಗೆ ಯಾವುದೇ ಈ ಥರದ್ದು ಬರ್ತಾವಲ್ಲ ಪ್ಯಾಂಡಮಿಕ್ ಸಿಚುವೇಶನ್ ಅಥವಾ ವಾರ್ಗಳು ಒಂದು ಪಾಠ ಕಲಿಸೋಗ್ತವೆ. ಸೊ ಇದನ್ನ ಮಾಡೋದ್ರಿಂದ ನಾವು ದಿನದಿಂದ ನಾವು ಏನು ರುಟೀನ್ ಮೆಡಿಸಿನ್ ಯೂಸ್ ಮಾಡ್ತಿರ್ತೀವಿ ಅವ್ರದ್ದು ಕಾಸ್ಟು ಕಡಿಮೆ ಆಗ್ತದೆ. ವಾರ್ ಮುಗೀತು, ವಾರ್ ಎಲ್ಲ ಕ್ಲಿಯರ್ ಆದ್ಮೇಲೂ ನಾವು ಲೋ ಬಜೆಟ್ ಮೆಡಿಸಿನ್ಸ್ ನಮ್ಗೆ ಏನು ಸಿಗುತ್ತೆ ನಮ್ಮ ಕೈಗೆ, ಅದರಿಂದ ನಮ್ಮ ಅನುಕೂಲಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ. ಎಷ್ಟೋ ಜನಕ್ಕೆ ಅವ್ರಿಗೆ ಅಫೋರ್ಡಬಲ್ ಇರೋದಿಲ್ಲ ಮೆಡಿಸಿನ್ ತಗೊಂಡು, ಅಂಥವ್ರಿಗೂ ಎಲ್ಲ ಹೆಲ್ಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಬೀಯಿಂಗ್ ಪಾಲಿಸಿ ಮೇಕರ್ಸ್ ಆಗ್ಬಿಟ್ಟು ಎಲ್ಲರೂ ಸೇರಿ ಒಂದೇನಾದ್ರೂ ನಿರ್ಧಾರ ತಗೊಂಡು ಇದನ್ನ ಎಲ್ಲರೂ ಕೈಗೂಡಿಸಿದ್ರೆ 100% ನಾವು ಅದನ್ನ ಯೂನಿಟ್ಸ್ನ ಬಲ್ಕ್ ಪ್ರೊಡಕ್ಷನ್ ಯೂನಿಟ್ಸ್ನ ಮಾಡ್ಬೋದು ಮತ್ತು ಅದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಬಟ್ ಅದಕ್ಕೆ ಬೇಕಾದಂಥ ರಾಸಾಯನಿಕಗಳು ಸರ್ ಇಲ್ಲೇ ನಮ್ಮ ಇಂಡಿಯಾದಲ್ಲೇ ಕ್ರಿಯೇಟ್ ಮಾಡ್ಕೋಬಹುದು. ಎಷ್ಟೊಂದು ಮೆಡಿಸಿನ್ ನಾವಿಲ್ಲಿ ಪ್ರೊಡ್ಯೂಸ್ ಮಾಡಿ ಬೇರೆ ಹೊರ ದೇಶಕ್ಕೆ ಸಪ್ಲೈ ಕೂಡ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಕೆಲವೊಂದು ಮೆಡಿಸಿನ್ ಅಷ್ಟಕ್ಕಷ್ಟೇ ನಾವು ಡಿಪೆಂಡ್ ಆಗಿರ್ತೀವಿ. ಸೊ ಅವಾಗಲೇ ನಾವು ಮಾತಾಡ್ದಂಗೆ ಪ್ಯಾಂಡಮಿಕ್ ಟೈಮಲ್ಲಿ ನಮಗೆ ಸಪ್ಲೈ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಅದು ಪ್ರಾಬ್ಲಮ್ ಆಗಿತ್ತು. ಡಿಮ್ಯಾಂಡ್ ಜಾಸ್ತಿ ಆಗಿತ್ತು, ಅದಕ್ಕೆ ಕಾಳಸಂತೆ ಜಾಸ್ತಿ ಆಗಿತ್ತು. ಇಲ್ಲಿ ಸಪ್ಲೈ ಮಾಡ್ತಾರೆ, ಬಟ್ ಸಪ್ಲೈಯಿಂಗ್ ಕಾಸ್ಟ್ ವಿಲ್ ಬಿ ಹೈ. ಅವ್ರಿಗೆ ಪ್ರೊಡಕ್ಷನ್ ಕಾಸ್ಟ್ ಹೈ ಆಗುತ್ತೆ, ನಮಗೆ ಅಫೋರ್ಡಬಿಲಿಟಿ ಕಾಸ್ಟ್ ಇರಲ್ಲ, ನಾವು ಅದನ್ನು ಪರ್ಚೇಸ್ ಮಾಡೋಕ್ಕೆ ಕೆಪಾಸಿಟಿ ಇರೋದಿಲ್ಲ. ಸೊ ಕಾಳಸಂತೆ ಮಾರ್ಕೆಟ್ ಜನರಿಗೆ ಮೆಡಿಸಿನ್ ಸಿಗ್ತಾ ಇಲ್ಲ. ಅವಾಗ ಗೌರ್ಮೆಂಟೇ ಬೇರೆ ಸಿಸ್ಟಮ್ಸಲ್ಲಿ ಅವರು ಒತ್ತು ಕೊಡೋದಕ್ಕಿಂತ ನಮ್ಮ ಸಿಸ್ಟಮಿಗೆ, ಮೆಡಿಸಿನ್ ಸಿಸ್ಟಮಿಗೆ ಒತ್ತು ಕೊಟ್ಟು ಅವರು ಪ್ರೊಡಕ್ಷನ್ ಯೂನಿಟ್ಸ್ನ ಮಾಡಿಸ್ಬೋದು. ಸೊ ಪ್ರಿಯಾರಿಟಿ ಆವಾಗ ಮೆಡಿಸಿನ್ ಆಗುತ್ತೆ. ಎಸ್ ಸರ್. ಬಲ್ಕ್ ಡ್ರಗ್ ಪಾರ್ಕ್ ಇದು ಒಂದು ಉತ್ತಮ ಆಲೋಚನೆನಾ? ಡೆಫಿನೆಟ್ಲಿ ಸರ್. ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಕಾನ್ಫಿಡೆನ್ಸ್ ವಿತ್ ದ ಗೌರ್ಮೆಂಟ್. ಆ್ಯಕ್ಚುಲಿ ನಾವೊಂದು ಕಂಪ್ಯಾರಿಸನ್ ನೋಡಿದ್ದೀವಿ. ಕೋವಿಡ್ ಫಸ್ಟ್ ವೇವಲ್ಲಿ ವಿ ಸ್ಟ್ರಗಲ್ಡ್ ಅ ಲಾಟ್. ಹೌದು. ಯಾಕಂದರೆ ಇಟ್ ವಾಸ್ ಅ ಪ್ಯಾಂಡಮಿಕ್, ಇಟ್ ವಾಸ್ ಅ ಕ್ರೈಸಿಸ್ ಸಿಚುವೇಶನ್, ನೋಬಡಿ ವಾಸ್ ರೆಡಿ ಟು ಡೂ ದಟ್. ಸೆಕೆಂಡ್ ರೌಂಡಲ್ಲಿ ವಿ ವರ್ ರೆಡಿ, ಕರೆಕ್ಟ್, ಈವನ್ ಇನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಸೊ ಐ ಥಿಂಕ್ ಯೋಚನೆ ಮಾಡೋರೆಲ್ಲ ಟಾಪ್ ಇಂಡಿವಿಜುವಲ್ಸ್, ದೇ ವುಡ್ ಹ್ಯಾವ್ sat in a government conference rooms and all, they would come up with ee tara no, I'll not talk about that. Because of the pandemic, it was a crisis. So ಯುದ್ಧನು ಬಂದರೆ ಹೇಗೆ ನಿಭಾಯಿಸ್ಬೋದು ಅಂತ ಈ ಥರ ಡೆಫಿನೆಟ್ಲಿ ಟಾಕ್ಸ್ ಬಂದಿರುತ್ತೆ. ಈ ಥರ ಬಂದಾಗ ಯಾವ್ಯಾವ ವಿಷಯ, ಇವಾಗ ಫಾರ್ ಎಕ್ಸಾಂಪಲ್ ನಾವೇ ಇಷ್ಟು ಯೋಚನೆ ಮಾಡಿ ಮಾತಾಡಬೇಕಾದ್ರೆ ದ ಪೀಪಲ್ ಹೂ ಆರ್ ಪಾಲನೆ ಮಾಡೋರು ಇನ್ನು ಎಷ್ಟು ಯೋಚನೆ ಮಾಡಿರ್ಬೋದು, ಇನ್ನೆಷ್ಟು ಪ್ರಿಪೇರ್ ಆಗಿರ್ಬೋದು. ಸೊ ಐ ಆಮ್ ಶೋರ್ ದಟ್ ವಾಟ್ ಎವರ್ ಯು ಟೋಲ್ಡ್, ಮೆಡಿಸನ್ ಬಂಕ್ಸ್ ಅಂಡ್ ಆಲ್, ಐ ಥಿಂಕ್ ಇಟ್ ಈಸ್ ಆಲ್ರೆಡಿ ಇನ್ ಎಕ್ಸಿಸ್ಟೆನ್ಸ್ ಅಂಡ್ ದೇ ಆರ್ ವೇಟಿಂಗ್ ಫಾರ್ ಅ ವೆರಿ ಕ್ರೈಸಿಸ್ ಸಿಚುವೇಶನ್. ಅಟ್ ದಟ್ ಟೈಮ್ definitely Indian government will step in and definitely help the medical fraternity. That's for sure. ಕೊನೆ ರಿಯಾಕ್ಷನ್ ಕೊಡೋದಾದ್ರೆ ಜನರಿಗೆ ಏನು ಮೆಸೇಜ್ ಕೊಡ್ತೀರಿ? ಹೆಂಗ್ ಪ್ಯಾಂಡಮಿಕ್ ಇಂದ ಹೊರಗೆ ಬರಬೇಕು ಅಂತ ಹೇಳ್ತೀರಿ ನೀವು? Be smart. Yes sir. Preventive aspect is the best thing. Try to avoid unhealthy foods, unhealthy habits and be active. Yes sir. And try to have a good human touch, as ಸರ್ ಟೋಲ್ಡ್, ಅಂಜನಪ್ಪ ಸರ್ ಟೋಲ್ಡ್, ಹ್ಯೂಮನ್ ಟಚ್ ಇಸ್ ಆಲ್ವೇಸ್ ದೇರ್. ಒಬ್ರಿಗೊಬ್ರು ಹೆಲ್ಪ್ ಮಾಡಲೇಬೇಕಾಗತ್ತೆ ಪರಿಸ್ಥಿತಿಯಲ್ಲಿ. ಒಂದು ಸಿಚುವೇಶನ್ ಬಂದಿದೆ, ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ವಿ ಕ್ಯಾನ್ ಶೋ ಹ್ಯೂಮನ್ ಟಚ್ ಟುವರ್ಡ್ಸ್ ಈಚ್ ಅದರ್. ಎಸ್ ಸರ್. ಅಂಜನಪ್ಪ ಸರ್, ಸೆಲ್ಫ್ ಮೆಡಿಕೇಶನ್ ಇಸ್ ಡೇಂಜರಸ್. ದಯವಿಟ್ಟು ಜನಗಳಲ್ಲಿ ಒಂದು ಮನವಿ, ಇಂಥ ಕ್ರೈಸಿಸ್ ಟೈಮ್ನಲ್ಲಿ ಅನ್ನೆಸರಿ ನೀವೇ ಹೋಗಿ ಅಕ್ರಾಸ್ ದಿ ಕೌಂಟ್ರ್ ಪ್ಯಾರಾಸಿಟಮಾಲ್ ಕೊಂಡ್ಕೊತೀನಿ, ಇದನ್ನು ಬಿಟ್ಬಿಡಿ ದಯವಿಟ್ಟು. ಬೀಚಿಯವರ ಒಂದು ಮಾತು ಎಷ್ಟು ಚೆನ್ನಾಗಿ, ನಾನು ಬಳ್ಳಾರಿ ಒಳಗೆ MBBS ಓದಿದ್ದು, ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ಜನಸಾಮಾನ್ಯರಿಗೆ ನಿಮಗೆ ಕಾಯಿಲೆ ಬಂದರೆ ಡಾಕ್ಟ್ರ್ ಹತ್ರ ಹೋಗಿ, ಯಾಕಂದರೆ ಡಾಕ್ಟ್ರ್ ಬದುಕಬೇಕಲ್ಲ. ಅವ್ರೇನೋ ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಫಾರ್ಮಸಿಗೆ ಹೋಗಿ ಡ್ರಗ್ಸ್ ಕೊಂಡ್ಕೊಳ್ಳಿ, ಯಾಕಂದರೆ ಫಾರ್ಮಸಿಸ್ಟ್ ಬದುಕಬೇಕಲ್ಲ. ಓತಾ ಮನೆ ದಾರಿ ಒಳಗೆ ನೀವು ಕೊಂಡ್ಕೊಂಡು ಮೆಡಿಸನ್ ನಮ್ಮ ಮೋರಿಗೆ ಬಿಸಾಕಿ, ಯಾಕಂದರೆ ನೀವು ಬದುಕಬೇಕಲ್ಲ. ವಾಟ್ ಎ ಬ್ಯೂಟಿಫುಲ್
ಸ್ಟೇಟ್ಮೆಂಟ್ ಅಂದರೆ ದಯವಿಟ್ಟು ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ, ಅನ್ನೆಸರಿ ಡ್ರಗ್ಸ್ ಅದು ಇಂಥ ಕ್ರೈಸಿಸ್ ಟೈಮಲ್ಲಿ ನಮ್ಮ ಮನವಿ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ, ನಿಮ್ಮ ಕಾಯಿಲೆ ಬರ್ದಂಗೆ ಪ್ರಿವೆಂಟ್ ಮಾಡ್ಕೊಳ್ಳಿ ಅಂತ ಇಬ್ಬರು ಯಂಗ್ಸ್ಟರ್ಸ್ ಭಾಳ ಚೆನ್ನಾಗಿ ಹೇಳ್ತಿದ್ದಾರೆ, ಅದಾಗಲಿ. ಎಸ್ ಸರ್. ಗಣೇಶ್ ಪ್ರತಾಪ್ ಸರ್. ಸೊ ಡೆಫಿನೆಟ್ಲಿ ಹೆದರಬೇಡಿ ಯಾರು. ಈ ಪ್ಯಾಂಡಮಿಕ್ ಬರುತ್ತೆ, ಮತ್ತೊಂದು ವಾರ್ ಬರುತ್ತೆ, ಇನ್ನೊಂದು ಯಾವುದೋ ಬರುತ್ತೆ. ಸೊ ಇದನ್ನೆಲ್ಲ ಜ್ಞಾನದಿಂದ ಫೈಟ್ ಮಾಡೋಣ, ತಿಳ್ಕೊಳ್ಳಿ. ಈ ತರ ಪ್ರೋಗ್ರಾಮ್ಸ್ ಇಂದ ನಿಮಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ಮಾಡೋದೇ ನಿಮಗೋಸ್ಕರ. ಸೊ ಇದು ಎಲ್ಲರೂ ಒಗ್ಗಟ್ಟಾಗಿ ಇದಕ್ಕೊಂದು ಪ್ಲಾನ್ ಮಾಡಿಬಿಟ್ಟು ಇದನ್ನ ನಾವು ಇದಲ್ಲ ಇನ್ನೊಂದು ಇದಕ್ಕಿಂತ ದೊಡ್ಡದು ಬಂದ್ರು ನಾವು ಫೈಟ್ ಮಾಡ್ಬೋದು. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ನಾವು ಏನು 3 ಜನ ನಿಮ್ಗೆ ಹೇಳಿದ್ವಿ, ಇದು ನಿಮ್ಮ ಜೀವನ ಪರ್ಯಂತ ಒಂದು ಕಲಿಯುವ ಪಾಠ ಆಗಬೇಕು, ಮತ್ತೆ ಮುಂದಾಗುವಂತಹ ಅನಾಹುತಗಳನ್ನ ಹಿಂದೆ ತಪ್ಪಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್ 3 ಜನರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಯುದ್ಧವನ್ನ ಎಲ್ಲರೂ ಸೇರಿ ಎದುರಿಸೋಣ ಅನ್ನೋ ಮೆಸೇಜ್ ಅನ್ನು ನೀವು ಕೇಳಿಸ್ಕೊಂಡ್ರಿ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.